ಹತ್ತಿರವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ನನ್ನ ಕಣ್ಣೀರಿನ ಸಮಯದಿ ತಾಯಿಯಾಗಿರು, ಕಷ್ಟದ ಸಮಯದಿ ತಂದೆಯಾಗಿರು. ಹತ್ತಿರವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ನನ್ನ ಹತ್ತಿರವಿರು. ಓ ಯೇಸುವೇ, ನಿನ್ನನ್ನು ಬಿಟ್ಟು ಬಾಳಲಾರೆನು. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂತಾಳಲ್ಲ, ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ, ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ, ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. యేసయ్య, యేసయ్య, ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ.
ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವ ನೀನಯ್ಯ. యేసయ్య యేసయ్య ನೀ ಇಲ್ಲವೇ ನಾನಿಲ್ಲಯ್ಯ. యేసయ్య యేసయ్య ನೀ ಇಲ್ಲವೇ ನಾನಿಲ್ಲಯ್ಯ. ಗುಡ್ ಮಾರ್ನಿಂಗ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ನಿಮ್ಮೆಲ್ಲರಿಗೂ ಬೆಳಗ್ಗೆ ನಮಸ್ಕಾರಗಳು ಹಾಗೂ ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಕನ್ನಡ ಆನ್ಲೈನ್ ಸರ್ವಿಸ್ಗೆ ಸ್ವಾಗತ ಸುಸ್ವಾಗತ. ಈ ಸಮಯದಲ್ಲಿ ನಾವು ಒಂದು ವಾಕ್ಯನ ಓದ್ಕೊಳ್ಳೋಣ. ಕೀರ್ತನೆಗಳು 1ನೇ ಅಧ್ಯಾಯ 6ನೇ ವಚನ. ಯೆಹೋವನು ನೀತಿವಂತರನ್ನು ಮಾರ್ಗವನ್ನು ಲಕ್ಷಿಸುವನು, ದುಷ್ಟರ ಮಾರ್ಗವು ನಾಶನವಾಗುವುದು. ಸಹೋದರ ಸಹೋದರರೇ, ಇಲ್ಲಿ ದೇವ್ರ ವಾಕ್ಯ ಹೇಳುತ್ತೆ, ನೀತಿವಂತರ ಯಾರಿರ್ತಾರೆ ಅವರ ಮಾರ್ಗವನ್ನು ದೇವರು ನೋಡುವಂತರಾಗಿದ್ದಾರೆ. ನಾವು ಯೇಸುವಿನ ಹೆಸರಿನಲ್ಲಿ ನೀತಿವಂತರಾಗಿ ಆಯ್ಕೆ ಆಗಲ್ಪಟ್ಟಿದ್ದೀವಿ. ನಾವು ಏನು ಮಾಡ್ತೀವಿ ಏನಿಲ್ಲ ದೇವರು ನೋಡುವಂತರಾಗಿದ್ದಾರೆ. ಈ ಸಮಯದಲ್ಲಿ ನಾವು ದೇವರಿಗೆ ಭಯಭಕ್ತಿಯಿಂದ ಅವರ ವಾಕ್ಯಗಳನ್ನು ಕೇಳೋದಾದರೆ, ಇವತ್ತು ನಾವು ಒಂದು ವಿಷಯ ಕಲಿತ್ಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತೀವಿ. ಈ ಸಮಯದಲ್ಲಿ ನಾವು ಮೀಟಿಂಗ್ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವಂಥ ದೇವರೇ, ಅದ್ಭುತವಾಗಿರುವಂಥ ಕರ್ತರೇ, ನಿಮ್ಮ ನಾವು ಪರಿಶುದ್ಧವೆನಿಸಲಿ. ಅಪ್ಪ, ಈ ಸಮಯದಲ್ಲಿ ನಿಮ್ಮ ವಾಕ್ಯಗಳು ಇಂದ ನಮ್ಮ ಬಲಪಡಿಸಿದ್ರಿ ತಂದೆ. ನೀವು ಹೇಳ್ತೀರಿ ನೀತಿವಂತರ ಮಾರ್ಗವನ್ನು ಲಕ್ಷಿಸುತ್ತೇನೆ ಅಂತ. ಭಾಳ ಸ್ತೋತ್ರಪ್ಪ. ನಿಮ್ಮ ಹೆಸರಿನಲ್ಲಿ ನಮಗೆ ನೀತಿವಂತರ ಕುರಿತು ಕೊಟ್ಟಿದ್ದೀರಿ, ನಿಮಗೆ ಬಹಳ ಕೃತಜ್ಞತೆ. ನನ್ನ ಸಹೋದರ ಸಹೋದರಿಯರು ನಿಮ್ಮ ವಾಕ್ಯನ ಕೇಳುವಾಗ ನೀವೇ ಅವರನ್ನು ನಮ್ಮನ್ನು ನೀವು ಬಲಪಡಿಸಿ ಯಾವಾಗಲೂ ನಿಮ್ಮ ಮಹಿಮೆಯಾಗಿರ್ಲಿಕ್ಕೆ ಸಹಾಯ ಮಾಡ್ತಾರೆ ಅಂತ ಬೇಡಿ ಹೆಚ್ಚು ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತಂದೆ. ಆಮೇಲೆ ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಪಾಪಿಗೆ ಬಿಡುಗಡೆ ನೀಡಿದಂತ ನಿನ್ನ ಕೃಪೆ, ಪರಲೋಕದ ಭಾಗ್ಯವ ದಯಪಾಲಿಸಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರಾಧ್ಯ ದೇವನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನ್ನು ನೀಡುವಂತ ನಿನ್ನ ಕೃಪೆ,
ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಕರುಣೆಯ ತೋರಿದ ಪರಿಶುದ್ಧವಾದ ನಿನ್ನ ಕೃಪೆ, ನಿತ್ಯವಾದ ಮರಣದಿಂದ ಬಿಡುಗಡೆ ಮಾಡಿದ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಆತ್ಮದೇವನೇ ನಿನ್ನ ಕೃಪೆ, ಆರೋಗ್ಯದಾತನೇ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಬಾಳಿಗೆ ಬೆಳಕನು ನೀಡುವಂತ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ, ಸಂಪೂರ್ಣವಾದ ನಿನ್ನ ಕೃಪೆ, ಶಾಶ್ವತವಾದ ನಿನ್ನ ಕೃಪೆ. ಎಲ್ಲರಿಗೂ ನಮಸ್ಕಾರ. ಓಕೆ, ಎಲ್ಲರೂ ಹುಬ್ಳಿಯಿಂದ, ಬೀದರಿಂದ, ಗದಗಿಂದ, ಓಕೆ ಎಲ್ಲರೂ ಬಂದಿದ್ದೀರಿ. ನಿಮ್ಗೆಲ್ಲರಿಗೂ ಸ್ವಾಗತ. ಓಕೆ, ನಾವೆಲ್ಲರೂ ಮಾತಾಡುವ. ಕೆಲವು ಪ್ರಶ್ನೆಗಳನ್ನ ನಾನು ಕೇಳ್ತೀನಿ, ನೀವೆಲ್ಲ ಉತ್ತರ ಕೊಡ್ಬೇಕು. ಓಕೆ, ತಪ್ಪು ಸರಿ ಅದು ಮುಖ್ಯ ಅಲ್ಲ, ನೀವು ಉತ್ತರ ಕೊಡೋದು ಬಹಳ ಮುಖ್ಯ. ತಪ್ಪು ಸರಿ ಡೋಂಟ್ ವರಿ, ನೀವು ಕೂಡ ಮಕ್ಕಳು ಕೂಡ ಉತ್ತರ ಕೊಡ್ಬೇಕು. ಓಕೆನಾ ಸುಚಿತ್? ಓಕೆನಾ ಅಲೆಕ್ಸ್, ಆಲ್ವಿನ್? ಓಕೆನಾ ದಿಶಾನ್? ಓಕೆನಾ ಕ್ಯಾಚ್ ಇಡಿ? ಹಾಂ, ಓಕೆ ಓಕೆ, ಗುಡ್. ಸೊ ಯಾರೆಲ್ಲ ದೇವರು ಇದ್ದಾರೆ ಅಂತ ನಂಬ್ತೀರಾ? ಓಕೆ, ಕೆಲವ್ರು ಮಾತ್ರ ನಂಬಿಲ್ಲ, ಡೋಂಟ್ ವರಿ. ಓಕೆ, ಯಾರೆಲ್ಲ ದೆವ್ವ ಇದೆ ಅಂತ ನಂಬ್ತೀರಾ? ಸೈತಾನ್, ಯಾರೆಲ್ಲ ಸೈತಾನ್ ಇದೆ ಅಂತ ನಂಬ್ತೀರಿ? ಓಕೆ, ಕೆಲವ್ರು ಇಬ್ರಿಗೂ ಕೈ ಎತ್ತಿಲ್ಲ. ಓಕೆ ಫೈನ್. ಓಕೆ, ಸೊ ದೇವರು ಇದ್ದಾರೆ ಅಂತ ಹೇಗೆ ಹೇಳ್ಬೋದು? ಪ್ರೂಫ್ ಹೇಗೆ ನೀವು ತೋರಿಸ್ತೀರಿ? ಕೆಲವು ಹೇಳ್ತಾರಲ್ಲ, ಪ್ರೂಫ್ ತೋರಿಸು. ಹೆಂಗೆ ತೋರಿಸ್ತೀರಿ ಪ್ರೂಫ್? ದೇವ್ರು ಹೆಂಗೆ, ಎಲ್ಲಿದ್ದಾರೆ, ಏನು ಹೇಳ್ತೀರಿ ನೀವು? ಮತ್ತೆ ಓಕೆ, ಒಂದು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ. ನೀವು ನಂಬಿಲ್ಲ, ನೀವು ದೇವ್ರು ಇದ್ದಾರೆ ಅಂತ ನಂಬಿಲ್ಲ, ದೆವ್ವ ಇದೆ ಅಂತ ನಂಬಿಲ್ಲ ಅಂದರೆ ನಿಮ್ಮ ಬಗ್ಗೆ ನನಗೆ ಏನು ಬೇಜಾರಿಲ್ಲ. ಓಕೆ, ಎಲ್ಲರಿಗೂ ಅವರವರ ಅನಿಸಿಕೆಗಳು, ಅಭಿಪ್ರಾಯಗಳಿದೆ, ನಾವು ಅದಕ್ಕೆ ಬೆಲೆ ಕೊಡಬೇಕು. ಓಕೆನಾ? ಸೊ ದಟ್ ಈಸ್ ಇಂಪಾರ್ಟೆಂಟ್. ಸೊ ನಿಮ್ಮನ್ನೆಲ್ಲರನ್ನೂ ಕೂಡ ಗೌರವಿಸ್ತೀವಿ, ನೀವು ನಂಬ್ರಿ ನಂಬದೇ ಇರಲಿ. ಓಕೆ, ಗಾಡ್ ಲವ್ಸ್ ಯು. ನಾವು ನಿಮ್ಮನ್ನು ಪ್ರೀತಿಸ್ತೀವಿ, ನಿಮಗೆ ಗೌರವಿಸ್ತೀವಿ. ಓಕೆನಾ? ಓಕೆ ಗುಡ್. ಇವಾಗ ದೇವರಿದ್ದಾರೆ ಅಂತ ಕೆಲವರು ಹೇಳಿದಿರಿ, ಹೆಂಗೆ ನಂಬೋದು? ದೆವ್ವ ಇದೆ ಅಂತ ನೀವು ಕೆಲವರು ಕೈ ಎತ್ತಿದ್ರಿ ಅಲ್ವಾ? ದೆವ್ವ ಇದೆ ಅಂತ. ಸೊ ಹೆಂಗೆ ನಂಬ್ತೀರಿ ದೆವ್ವ ಇದೆ ಅಂತ? ಓಕೆ ಗುಡ್. ಸೊ ನೀವೆಲ್ಲ ಹೇಳಿದಿಲ್ಲ ಕರೆಕ್ಟು. ಸಿ, ನಾನು ಕೂಡ ದೇವ್ರನ್ನ ಅಷ್ಟೊಂದು ನಂಬಿರಲಿಲ್ಲ, ಅಥವಾ ಮೇ ಬಿ ಸ್ವಲ್ಪ ನಂಬಿದ್ದೆ. ಓಕೆ, ಸಿ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಓಕೆ, ಮೇ ಬಿ ಇದು ಚಾಕ್ಲೇಟ್ ಅಂತ ಅಂದ್ಕೊಳ್ಳೋದು. ಓಕೆ, ಇವಾಗ ನಾನು ಹೇಳ್ತೀನಿ. ಓಕೆ, ರವಿಗೆ, ರಾಜು ಅಥವಾ ರವಿ, ಈ ಚಾಕ್ಲೇಟ್ ಸೂಪರ್ ಆಗಿದೆ, ನಾನು ತಿಂದು ನೋಡಿದ್ದೀನಿ. ಹೌದಾ? ಹಂಗ. ಬಟ್ ಎಲ್ಲಿವರೆಗೂ ರವಿ ಈ ಚಾಕ್ಲೇಟ್ ತಿಂದು ನೋಡಲ್ವೋ ಅಲ್ಲಿವರೆಗೆ ಅವನಿಗೆ ಈ ಟೇಸ್ಟು. ಅದೇ ಥರ ದೇವ್ರನ್ನು, ಎಲ್ಲಿವರೆಗೂ ನೀವು ದೇವ್ರನ್ನ ಟೇಸ್ಟ್ ಮಾಡಲ್ಲ ಅಲ್ಲಿವರೆಗೂ ನಿಮಗೆ, ನೀವು ಕೇಳಿಸ್ಕೋಬೋದು ದೇವ್ರ ಬಗ್ಗೆ, ಚಾಕ್ಲೇಟ್ ಬಗ್ಗೆ ಕೇಳಿಸ್ಕೋಬೋದು, ಚಾಕ್ಲೇಟ್ ನೋಡಲೂಬಹುದು. ಆದರೆ ಎಲ್ಲಿವರೆಗೂ ನೀವು ತಿನ್ನಲ್ವೋ ಅಲ್ಲಿವರೆಗೂ ನಿಮಗೆ ಚಾಕ್ಲೇಟು ಟೇಸ್ಟು. ಅದೇ ಥರ ದೇವ್ರನ್ನು, ಎಲ್ಲಿವರೆಗೂ ನಿಮಗೆ ದೇವರ ಅನುಭವ ಆಗಲ್ಲ ಅಲ್ಲಿವರೆಗೂ ನಿಮಗೆ ಗೊತ್ತಾಗಲ್ಲ. ಸೊ ನೀವು ನಂಬ್ತಿರೋ ಬಿಡ್ತಿರೋ, ಆದರೆ ಬೈಬಲ್ ಹೇಳುತ್ತೆ ದೇವರು ಇದ್ದಾರೆ, ದೆವ್ವನೂ ಇದೆ. ಓಕೆ, ಸೊ ಸೈತಾನನ ಮುಖ್ಯ ಗುರಿ ಏನು? ಯಾರು ಬೇಕಾದ್ರೂ ಹೇಳ್ಬೋದು.
ನಿಮ್ ಮುಖ್ಯವಾಗಿ ಯಾರಿಗೆ ಚಾನ್ಸ್ ಸಿಕ್ಕಿಲ್ಲ ನೀವು ಕೈ ಎತ್ತಿರಿ, ನಿಮಗೂ ಚಾನ್ಸ್ ಕೊಡ್ತೀನಿ. ಯಾಕೋಬ್, ಸೈತಾನನ ಮುಖ್ಯ ಗುರಿ ಏನು? ಬ್ರೇಕ್ ದ ರಿಲೇಶನ್ಶಿಪ್. ನಮ್ಮ ಮತ್ತು ದೇವರ ನಡುವಿನ ಸಂಬಂಧ ಕೆಡಿಸೋದು. ದಿಶಾನ್, ಬಾಳ್ ಚೀಟ, ಸಿಟ್ಟು. ಓಕೆ ಓಕೆ, ಭಾಳ ಸಿಟ್ಟು ತರಿಸೋದು. ಯಾರಿಗೆ? ನಮಗೆ. ಓಕೆ, ನಮಗೆ ಭಾಳ ಸಿಟ್ಟು ತರಿಸೋದು. ಓಕೆ, ಸೈತಾನನ ಗುರಿ ಏನು? ವಾಟ್ ಇಸ್ ಇಸ್ ಗೋಲ್? ಎಲ್ಲರಿಗೂ ಒಂದು ಗುರಿ ಇದೆಯಲ್ಲ, ನಿಮ್ಗೊಂದು ಗುರಿ ಇದೆಯಲ್ಲ. ಸೈತಾನನ ಗುರಿ ಏನು? ಓಕೆ, ಮಂಜುನಾಥ್, ನಾವು ಅಶುದ್ಧರಾಗಿರಬೇಕು. ಸುಗುಣ, ಹಾಳು ಮಾಡೋದು, ಎಲ್ಲ ಎಕ್ಕುಡ್ ಹೋಗ್ಬೇಕು. ಓಕೆ, ಸಂಗೀತ, ಅವ್ರವ್ರ ನಡುವೆ. ಯಾರ್ಯಾರ ನಡುವೆ? ಹಾವು ಮುಂಗ್ಸಿ. ಹನುಮಂತ, ಸಂಗೀತ. ಓಕೆ, ಆಶಾ. ನಾವು ಸ್ವರ್ಗ ಇದೆ ಅಂತ ನಂಬ್ತೀರಾ? ಓಕೆ, ಸ್ವರ್ಗ ಇದೆ ಅಂತ ನಂಬ್ತೀರಾ? ಓಕೆ, ಸೊ ಸ್ವರ್ಗಕ್ಕೆ ಹೋಗಬಾರ್ದು ಅನ್ನೋದು ಯಾರ ಗುರಿ? ಸೈತಾನ್ ಗುರಿ. ಓಕೆ, ಬೇರೆ ಏನು? ಕೃಷ್ಣ, ಯಾರನ್ನ ನುಂಗ್ಲಿ ಅಂತ ಕಾಯ್ತಾ ಇರ್ತಾನೆ. ಓಕೆ, ಲಲಿತಾ, ಸೇಮ್ 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 ಸೇಮ್, ಹಾವು ಮುಂಗ್ಸಿ. ಓಕೆ ಓಕೆ, ಅನುಸೂಯ, ಸುಮಾ, ಸಾರಿ. ಡಿಸ್ಕರೇಜ್. ಡಿಸ್ಕರೇಜ್. ನೀನು ಯಾವುದಕ್ಕೂ ಉಪಯೋಗ ಇಲ್ಲ, ನಿಂಗೆ ಟೈಲ್ಸ್ ಎತ್ತಕ್ಕೆ ಆಗಲ್ಲ, ನಿನ್ನ ಕಣ್ಣು ಸರಿ ಇಲ್ಲ. ಓಕೆ, ಈ ಥರ ಡಿಸ್ಕರೇಜ್ ಮಾಡೋದು. ಓಕೆ, ಬೇರೆ ಲಾಸ್ಟ್ ಯಾರು ಹೇಳ್ದೇ ಇರೋರು? ಪರಶುರಾಮ್. ಅನೇಕ ಕೆಟ್ಟ ಅಭ್ಯಾಸಗಳನ್ನ ನಮಗೆ ಮಾಡಿಸ್ತಾನೆ ಅಲ್ವಾ? ಸರಿ, ಸೊ ಬೈಬಲ್ ಹೇಳುತ್ತೆ ದೇವರಿದ್ದಾರೆ, ದೆವ್ವ ಇದೆ, ಸ್ವರ್ಗ ಇದೆ, ನರಕ ಇದೆ. ಸೈತಾನ್ ಗುರಿ ಏನು? ಓಕೆ, ಸೊ ಸೈತಾನನ್ನ ಇದ್ದಾನೆ. ಓಕೆ, ಬೈಬಲ್ ಹೇಳುತ್ತೆ ಕಣ್ಣಿಗೆ ಕಾಣಿಸಲ್ಲ. ಕಣ್ಣಿಗೆ ಕಾಣಿಸೋಂಥ ಶತ್ರು ಹತ್ರ ಹೋರಾಡೋದು ಭಾಳ ಈಸಿ. ಕಣ್ಣಿಗೆ ಕಾಣಿಸೋಂಥ ಶತ್ರು ಜೊತೆಯಲ್ಲಿ ಹೋರಾಡೋದು ಭಾಳ ಈಸಿ. ಕಣ್ಣಿಗೆ ಕಾಣಿಸ್ದೇ ಇರೋಂಥ ಶತ್ರುಗಳ ಜೊತೆ ಹೋರಾಡೋದು ಓಕೆ ಕಷ್ಟನೇ, ಭಾಳ ಕಷ್ಟ. ಯೋಚನೆ ಮಾಡಿ ನೋಡ್ರಿ, ಪಹಲ್ಗಾಮ್ ಕಾಶ್ಮೀರಕ್ಕೆ ಭಾಳ ಜನ ಹೋಗಿದ್ರು, 26 ಟೂರಿಸ್ಟ್. ಅವರೆಲ್ಲ ಅನ್ಕೊಂಡಿದ್ರ ಗನ್ ತಗೊಂಡು ಯಾರಾದ್ರು ಬರ್ತಾರೆ ಅಂತ? ಆದರೆ ಶತ್ರುಗಳು ಹೊಂಚಾಕಿ ಕಾಯ್ತಾ ಇದ್ರು. ಓಕೆ, ಬಟ್ ಸೈತಾನ್ ಹಂಗೇನೆ, ಈಸ್ ಆಲ್ವೇಸ್ ಥಿಂಕಿಂಗ್. ಡೇ ನೈಟ್ ಮಲಗಲ್ಲ ಸೈತಾನ್, ಭಾಳ ಹಾರ್ಡ್ ವರ್ಕ್ ಮಾಡ್ತಾನೆ. ಓಕೆ, ಸೊ ನೀವು ಹಾರ್ಡ್ ವರ್ಕ್ ಮಾಡ್ತಾರೆ ಏನೋ ಗೊತ್ತಿಲ್ಲ, ಬಟ್ ಸೈತಾನ್ ಅವನ ಚೇಲಾಗಳು, ದೆವ್ವಗಳು ಭಾಳ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ. ಯಾವಾಗಲೂ ಹೊಂಚು ಆಗ್ತಾನೆ ಇರ್ತಾನೆ. ನಿಮ್ಮನ್ನ ಹೆಂಗೆ ಡಿಸ್ಕರೇಜ್ ಮಾಡೋದು, ನಿಮ್ಮನ್ನ ಹೆಂಗೆ ಕೆಳಗಡೆ ಬೀಳ್ಸೋದು, ನಿಮ್ಮನ್ನ ಹೆಂಗೆ ದೇವರಿಂದ ದೂರ ಕರ್ಕೊಂಡು ಹೋಗೋದು, ನಿಮ್ಮನ್ನ ಹೆಂಗೆ ನರಕಕ್ಕೆ ತಳ್ಳೋದು, ನಿಮ್ಮನ್ನ ಹೆಂಗೆ ಕೆಟ್ಟ ಅಭ್ಯಾಸದಲ್ಲಿ ಬೀಳ್ಸೋದು, ಇದು ಅವನ ಗುರಿ. ಸೊ ಕಣ್ಣಿಗೆ ಕಾಣದಿರುವಂಥ ಶತ್ರು ಜೊತೆಲಿ ಹೆಂಗೆ ಹೋರಾಡೋದು? ಸೈತಾನ್ ಜೊತೆಲಿ ಹೆಂಗೆ ಹೋರಾಡೋದು? ಸೈತಾನ್ ಜೊತೆಲಿ ಹೆಂಗೆ ಗೆಲ್ಲೋದು? ಓಕೆ, ಸೊ ಇದನ್ನ ನಾವು ತಿಳ್ಕೊಬೇಕು. ಅದಕ್ಕೆ ನಾವು ಬೈಬಲ್ನ ಓದಬೇಕು. ಬೈಬಲ್ ಓದಿದಾಗ ನಾವು ತಿಳ್ಕೊತೀವಿ ಸೈತಾನ್ ಇದಾನೆ, ಹೆಂಗಿದಾನೆ. ಗರ್ಜಿಸುವ ಸಿಂಹ ಅಂತ ಕೃಷ್ಣ ಹೇಳಿದ್ರು. ಓಕೆ, ಸಿಂಹ ಜೊತೆ ಯಾರಾದ್ರೂ ಹೋರಾಡಕ್ಕಾಗ್ದಾ? ಪಿಕ್ಚರಲ್ಲಿ ರಾಜ್ಕುಮಾರ್ ಓಡಾಡಿರ್ಬೋದು, ಆದ್ರೆ ನಿಜ ಜೀವನದಲ್ಲಿ ಆಗಲ್ಲ ಅಲ್ವಾ? ಓಕೆ, ನಾವು ಓದುವ ಬೈಬಲಲ್ಲಿ ಮಾರ್ಕ್ 5ನೇ ಅಧ್ಯಾಯ ವಚನ 1-20. ಮಾರ್ಕ್ 5 ವಚನ 1-20. ಆಮೇಲೆ ಅವರು
ಸಮುದ್ರದ ಆಚೆ ದಡಕ್ಕೆ ಗೆರೆಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ದೆವ್ವ ಹಿಡಿದವನೊಬ್ಬನು ಸಮಾಧಿಯ ಗವಿಗಳೊಳಗಿಂದ ಆತನೆದುರಿಗೆ ಬಂದನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದವು. ಚಿಕ್ಕ ಮಕ್ಕಳೆಲ್ಲ ಕೇಳಿಸ್ಕೊಳ್ರಿ, ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ಅದೇ ಥರ ದೊಡ್ಡವರು. ಅವನನ್ನು ಅನೇಕ ಸಾರಿ ಬೇಡಿಗಳಿಂದಲೂ ಸರಪಣಿಗಳಿಂದಲೂ ಕಟ್ಟಿದ್ದರು. ಅವನು ಸರಪಣಿಗಳನ್ನು ಕಿತ್ತು ಬೇಡಿಗಳನ್ನು ಮುರಿದು ಹಾಕಿದ್ದನು. ಅವನನ್ನು ಇನ್ನು ಯಾರು ಸರಪಣಿಯಿಂದಾದರೂ ಕಟ್ಟಲಾರದೆ ಹೋದರು. ಅವನನ್ನು ಹತೋಟಿಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ಕಲ್ಲುಗಳಿಂದ ತನ್ನನ್ನು ಕಡಿದುಕೊಳ್ಳುತ್ತಾ ಇದ್ದನು. ಓಕೆ, ಅವನು ಯೇಸುವನ್ನು ದೂರದಿಂದ ಕಂಡು ಓಡಿ ಬಂದು ಆತನಿಗೆ ಅಡ್ಡ ಬಿದ್ದು ಮಹಾಶಬ್ದದಿಂದ ಆರ್ಭಟಿಸಿ, ಯೇಸುವೇ, ಪರಾತ್ಪರನಾದ ದೇವರ ಮಗನೇ, ನನ್ನ ಗೊಡವೆ ನಿನಗೇಕೆ? ದೇವರಾಣೆ, ನನ್ನನ್ನು ಕಾಡಬೇಡ ಎಂದು ಹೇಳಿದನು. ಯಾಕೆಂದರೆ ಎಲ್ಲ ದೆವ್ವ ಇವನನ್ನು ಬಿಟ್ಟು ಹೋಗು ಎಂದು ಯೇಸು ಹೇಳಿದ್ದನು. ಮತ್ತು ನಿನ್ನ ಹೆಸರೇನೆಂದು ಅವನನ್ನು ಕೇಳಿದ್ದಕ್ಕೆ ಅವನು, ನನ್ನ ಹೆಸರು ದಂಡು, ಯಾಕೆಂದರೆ ನಾವು ಬಹುಮಂದಿ ಇದ್ದೇವೆ ಎಂದು ಹೇಳಿ ನಮ್ಮನ್ನು ಈ ಸೀಮೆಯಿಂದ ಹೊರಡಿಸಬೇಡವೆಂದು ಆತನನ್ನು ಬಹಳವಾಗಿ ಬೇಡಿಕೊಂಡನು. ಅಲ್ಲಿಯ ಗುಡ್ಡದಲ್ಲಿ ಹಂದಿಗಳ ದೊಡ್ಡ ಹಿಂಡು ಮೇಯುತ್ತಿತ್ತು. ಆ ದೆವ್ವಗಳು ಆ ಹಂದಿಗಳೊಳಗೆ ಸೇರಿಕೊಳ್ಳುವುದಕ್ಕೆ ನಮ್ಮನ್ನು ಕಳುಹಿಸಿಕೊಡು ಎಂದು ಬೇಡಿಕೊಂಡವು. ಆತನು ಆಗಲಿ ಎಂದು ಅವುಗಳಿಗೆ ಅಪ್ಪಣೆ ಕೊಡಲು ಆ ದೆವ್ವಗಳು ಹೊರಗೆ ಬಂದು ಹಂದಿಗಳೊಳಗೆ ಹೊಕ್ಕವು. ಆ ಗುಂಪು ಓಡಿ ಕಡಿದಾದ ಸ್ಥಳದಿಂದ ಸಮುದ್ರದೊಳಗೆ ಬಿದ್ದು ಅಲ್ಲಿ ಉಸಿರು ಕಟ್ಟಿ ಸತ್ತಿತು. ಹೆಚ್ಚು ಕಡಿಮೆ 2,000 ಹಂದಿಗಳಿದ್ದವು. ಅವುಗಳನ್ನು ಮೇಯಿಸುವವರು ಓಡಿ ಹೋಗಿ ಆ ಊರಲ್ಲಿಯೂ ಹಳ್ಳಿಗಳಲ್ಲಿಯೂ ತಿಳಿಸಲು ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸುವಿದ್ದಲ್ಲಿಗೆ ಬಂದು ಆ ದೆವ್ವ ಹಿಡಿದಿದ್ದವನು, ಅಂದರೆ ದೆವ್ವಗಳ ದಂಡಿನಿಂದ ಹಿಡಿಯಲ್ಪಟ್ಟಿದ್ದವನು, ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ ಕೂತಿರುವುದನ್ನು ನೋಡಿ ಹೆದರಿದರು. ನಡೆದ ಸಂಗತಿಯನ್ನು ನೋಡಿದ್ದವರು ಆ ದೆವ್ವ ಹಿಡಿದಿದ್ದವನಿಗೆ ಹೀಗೆ ಹೇಗಾಯಿತೆಂಬುದನ್ನು, ಹಂದಿಗಳ ವಿಷಯವನ್ನು ಅವರಿಗೆ ವಿವರಿಸಲು ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಯೇಸುವನ್ನು ಬೇಡಿಕೊಂಡನು. ಆತನು ದೋಣಿಯನ್ನು ಹತ್ತುವಾಗ ಆ ದೆವ್ವ ಹಿಡಿದಿದ್ದವನು, ನಾನು ನಿನ್ನ ಬಳಿಯಲ್ಲೇ ಇರುತ್ತೇನೆಂದು ಆತನನ್ನು ಬೇಡತೊಡಗಿದನು. ಆದರೆ ಆತನು ಅವನನ್ನು ಇರಗೊಡದೆ ಅವನಿಗೆ, ನೀನು ನಿನ್ನ ಮನೆಗೂ ನಿನ್ನ ಜನರ ಬಳಿಗೂ ಹೋಗಿ ಸ್ವಾಮಿಯು ನಿನ್ನಲ್ಲಿ ಕರುಣೆ ಇಟ್ಟು ನಿನಗೆ ಎಂತೆಂಥ ಉಪಕಾರಗಳನ್ನು ಮಾಡಿದ್ದಾನೋ ಅದನ್ನು ಹೇಳು ಅಂದನು. ಅವನು ಹೊರಟು ಹೋಗಿ ಯೇಸು ತನಗೆ ಮಾಡಿದ ಉಪಕಾರಗಳನ್ನು ದೆಕೋಪೋಲಿ ಎಂಬ ಸೀಮೆಯಲ್ಲಿ ಸಾರುವುದಕ್ಕೆ ಪ್ರಾರಂಭಿಸಿದನು. ಎಲ್ಲರೂ ಆಶ್ಚರ್ಯಪಟ್ಟರು. ಸೊ ಇಲ್ಲಿ ನಾವು ನಡೆದ ಘಟನೆಯನ್ನು ನಾವು ನೋಡ್ತೇವೆ. ಈ ದೆವ್ವ ಹಿಡಿದ ಮನುಷ್ಯ, ವಚನ 3 ಹೇಳುತ್ತೆ, ಗವಿಗಳಲ್ಲಿ ವಾಸ ಮಾಡ್ತಿದ್ದ. ಯಾರು ಅವನ್ನ ಹಿಡ್ಕೊಳ್ಳೋಕೆ ಆಗ್ತಿರಲಿಲ್ಲ. ಚೈನಿಂದ ಕಟ್ಟಿದ್ರು ಅವನು ಬಿಡಿಸ್ಕೊಂತಿದ್ದ. ಯಾಕಂದ್ರೆ ಅವನಲ್ಲಿ ಎಷ್ಟು ಜನರ ಬಲ ಇತ್ತು? 6,000 ಜನರ ಬಲವಿತ್ತು. ವಚನ 4 ಅವನ ಕಾಲು ಕೈ ಎಲ್ಲ ಕಟ್ಟಾಕಿದ್ರು ಏನು ಪ್ರಯೋಜನ ಆಗಲ್ಲ. ಒಂದು ಹೋದ್ರೆ ಚೈನ್ ಬೆಳಗುತ್ತೆ. 6,000 ಜನರ ಬಲ, ಯೋಚನೆ ಮಾಡಿ ನೋಡ್ರಿ. ಹಂಗೆ ಚೈನ್ ಎಲ್ಲ ಹಂಗೆ ಕಟ್ ಮಾಡ್ತಿದ್ದ ಭಾಳ ಈಸಿಯಾಗಿ. ಹೆಂಗೆ ನಾವು ಸಣ್ಣ ದಾರನ ಹೆಂಗೆ ಕಟ್ ಮಾಡ್ತೀವಲ್ಲ, ಸೂಜಿ ದಾರ, ಆ ಥರ ಕಟ್ ಮಾಡ್ತಿದ್ದ ದೊಡ್ಡ ಚೈನ್ನ. ರಾತ್ರಿ ದಿನ ಮಲಗ್ತಿರ್ಲಿಲ್ಲ, ಓಡಾಡ್ತಾ ಇದೆ ಯಾವಾಗಲೂ.
ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು, ಊರಿಗೆ ಹೋಗೋದು, ಜನರನ್ನ ಡಿಸ್ಟರ್ಬ್ ಮಾಡೋದು, ಜೋರಾಗಿ ಅಳೋದು, ಕಿರ್ಚೋದು, ಪರ್ಚ್ಕೊಳ್ಳೋದು, ಓಡ್ಕೊಳ್ಳೋದು, ಅಂತ ಕಿರ್ಚೋದು. ಯಾವಾಗಲೂ ತನ್ನ ಮೈನ ಅವನೇ ಪರ್ಚ್ಕೊಳ್ಳೋದು, ಕಲ್ಲುಗಳಿಂದ ಹೊಡ್ಕೊಳ್ಳೋದು, ರಕ್ತ ಎಲ್ಲ ಬರ್ತಾ ಇತ್ತು, ಬಹಳ ನೋವಾಗ್ತಾ ಇತ್ತು. ಸೊ ಇವನಿಗೂ ನೋವು ತರಿಸ್ತಾ ಇದ್ದ, ಅವನ ಜೊತೆಲಿರೋ ಜನರಿಗೂ ನೋವು ಉಂಟು ಮಾಡ್ತಾ ಇದ್ದ. ಇವನ ಜೀವನ ಆ ಥರ ಇತ್ತು. ಓಕೆ, ಸೊ ಏನಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದ ಅವನು? ಅವನಿಗೆ ಮಜಾ ಬರ್ತಾ ಇದೆಲ್ಲ ಮಾಡಿದ್ರೆ? ಏನಕ್ಕೋಸ್ಕರ ಇದೆಲ್ಲ ಮಾಡ್ತಿದ್ದ ಅವನು? ಅವನ ಜೀವನ ಯಾಕೆ ಈ ಥರ ಇತ್ತು? ಅವನ ಮೈಯಲ್ಲಿ ಯಾರಿತ್ತು? ದೆವ್ವಗಳು, ದಂಡಿತ್ತು. ಓಕೆ, ಅವನ ಜೀವನವನ್ನು ಹತೋಟಿಯಲ್ಲಿ ಇಟ್ಕೊಂಡಿರೋರು ಯಾರು? ಸೈತಾನ್, ದೆವ್ವ. ಓಕೆ, ಇವತ್ತು ನಾವು ನೋಡ್ಬೋದು ಪ್ರಪಂಚದಲ್ಲಿ ಜನರ ಜೀವನ ಹೆಂಗಿದೆ ಅಂತ. ಅವ್ರು ನೋಡುವಾಗಲೇ ಬಹಳ ಕೋಪವಾಗಿ ನೋಡ್ತಾರೆ. ಹಾಗೆ ಓಕೆ, ನಾನು ಡಿಸೈಬಲ್ ಆದಮೇಲೆ ನಮ್ಮ ಏರಿಯಾ ಕಡೆ ಹೋಗಿದ್ದೆ, ನಮ್ಮ ಊರ ಕಡೆ. ಅವನಿಗೆ ಯೇಸು ಕ್ರಿಸ್ತ ಬಗ್ಗೆ ಹೇಳೋಣ ಅಂತ ಅವನೇ ನೋಡ್ತಾ ಇದ್ದೆ. ಅವನು ಏನು ಗುರಸ್ತಾ ಇದ್ದ, ತೋರಿಸ್ಲಾ? ಏನು ಬೇಡ ಸರ್. ಓಕೆ, ಯಾಕಂದ್ರೆ ನಾನು ಹಂಗೆ ಇದ್ದೆ ಮುಂಚೆ. ಓಕೆ, ಸೊ ಜನರ ಜೀವನ, ಓಕೆ, ನಮ್ಮೆಲ್ಲರ ಜೀವನ ಯೋಚನೆ ಮಾಡಿ ನೋಡ್ರಿ. ಯೇಸು ಕ್ರಿಸ್ತರ ಹತ್ರ ಬರೋಕ್ಕಿಂತ ಮುಂಚೆ ನಾವೆಲ್ಲರೂ ದೆವ್ವ ಹಿಡ್ದಿರೋ ಥರನೇ ಆಡ್ತಿದ್ವಿ ಅಲ್ವಾ? ಎಷ್ಟೊಂದು ಜನರ ಜೀವನದಲ್ಲಿ ಪಾಪಗಳಿದೆ, ಲೈಂಗಿಕ ಪಾಪಗಳು, ಎಷ್ಟೊಂದು ಅತ್ಯಾಚಾರ ನಡೆಯುತ್ತೆ, ಫೋನೋಗ್ರಾಫಿ, ಕೆಟ್ಟ ಕೆಟ್ಟ ಚಿತ್ರಗಳನ್ನ ನೋಡೋದು, ಓಕೆ, ಬೇರೆ ಬೇರೆ ಸಂಬಂಧಗಳು, ಓಕೆ, ಮದುವೆಯ ಸಂಬಂಧಗಳು, ಹೆಂಡತಿ ಗಂಡನ ಬಿಟ್ಟು ಬೇರೆ ಸಂಬಂಧಗಳು, ಓಕೆ, ಕೆಲವರು ಮದುವೆ ಆಗದಿರನೇ ಜೊತೆಲಿ ಇರೋದು, ಸಮಸ್ಯೆಗಳು, ಮದುವೆ ಸಮಸ್ಯೆಗಳು, ವಿಚ್ಛೇದನ, ಮದುವೆ ಡೈವರ್ಸ್ ರೇಟ್ ಇನ್ಕ್ರೀಸ್ ಆಗ್ತಾನೆ ಇದೆ. ಮುಂಚೆ ನಾವು ಕೇಳಿಸ್ಕೊಂತಿದ್ವಿ, ಹೌದಾ, ಅಯ್ಯೋ. ಇವಾಗ ನಮಗೆ ಬಹಳ ಕ್ಯಾಶುವಲ್ ಆಗ್ಬಿಟ್ಟಿದೆ, ಪಕ್ಕದ ಮನೇಲಿ ಇರೋ ಡೈವರ್ಸ್. ಮುಂಚೆ ನಾವು ಕೋವಿಡ್ ಬಂದಾಗ ಕೊರೋನಾನೋ, ಪಕ್ಕದ ಮನೆಯವ್ರಿಗೆ ಬಂದಾಗ ಕರೋನಾನಾ. ಸಿ ಭಾಳ ಸಮಯದಲ್ಲಿ ಏನಾಗುತ್ತೆ, ನಮಗೆ ಡೈವರ್ಸಾ ಅಮೇರಿಕಾದಲ್ಲಿ ನಡೀತಿತ್ತು, ಇವಾಗ ನಮ್ಮ ಪಕ್ಕದ ಮನೆ ಬೀದಿಲೇ ನಡೀತದೆ. ಭಾಳ ನಾರ್ಮಲ್ ಆಗ್ಬಿಟ್ಟಿದೆ ಡೈವರ್ಸ್ ರೇಟ್, ರೈಟ್? ಬ್ರೋಕನ್ ಫ್ಯಾಮಿಲೀಸ್, ಮಕ್ಕಳು ತಂದೆ ತಾಯಿಗಳೆಲ್ಲದೇ ಜೀವನ ಮಾಡ್ತಾ ಇದ್ರು. ಓಕೆ, ಪರಶುರಾಮ್ ಹೇಳ್ದಂಗೆ ಅಭ್ಯಾಸಗಳು, ಕೆಟ್ಟ ಚಟಗಳು, ಸ್ಮೋಕಿಂಗ್, ಡ್ರಿಂಕಿಂಗ್, ಡ್ರಗ್ಸು, ಜನ ತಮ್ಮನ್ನು ತಾವೇ ಹಾಳು ಮಾಡ್ಕೊತಾ ಇದ್ದಾರೆ, ಇನ್ನೊಬ್ಬರನ್ನ ಹಾಳು ಮಾಡ್ತಾ ಇದ್ದಾರೆ. ಆತ್ಮಹತ್ಯೆ ರೇಟ್ ಜಾಸ್ತಿ ಆಗಿದೆ ಭಾರತದಲ್ಲಿ. ಭಾರತ ದೇಶ ನಂಬರ್ 1 ಅಂತ ಇಡೀ ಪ್ರಪಂಚದಲ್ಲಿ ಆತ್ಮಹತ್ಯೆಯಲ್ಲಿ. ಆತ್ಮ ಅಂದರೆ ಸೂಸೈಡ್, ನೇಣು ಹಾಕೊಳ್ಳೋದು, ತನ್ನ ತಾನೇ ಸಾಯಿಸ್ಕೊಳ್ಳೋದು. ಓಕೆ, ಗುಣಗಳು, ಅಹಂಕಾರ, ಸ್ವಾರ್ಥತೆ, ಹೊಟ್ಟೆ ಕಿಚ್ಚು, ಕೋಪ, ಟೆರರಿಸಮ್, ಭಯೋತ್ಪಾದನೆ, ಕಲಹಗಳು, ಧಾರ್ಮಿಕ ಕಲಹಗಳು. ಕೇಳಿಸ್ಕೊಂತ ಇದೀವ? ಕೆಲವು ಸಮಯದಲ್ಲಿ ನನಗೆ ಇದೆಲ್ಲ ನೋಡಿ ಭಾಳ ನೋವು ಅನಿಸ್ತು ನನಗೆ. ಆ 26 ಜನರ, ಕೆಲವರು ತಂದೆನ ಕಳ್ಕೊಂಡ್ರು, ಕೆಲವರು ಗಂಡನ್ನ ಕಳ್ಕೊಂಡ್ರು, ಕೆಲವರು ಅಣ್ಣನ್ನ ಕಳ್ಕೊಂಡ್ರು, ತಮ್ಮನ್ನ ಕಳ್ಕೊಂಡ್ರು, ಕೆಲವರು ಮಗನ್ನ ಕಳ್ಕೊಂಡ್ರು. ಅವ್ರಿಗೆಲ್ಲ ಎಷ್ಟು ನೋವಾಗಿರ್ಬೇಕಲ್ವ? ನನಗೆ ಭಾಳ ಕೋಪ ಬಂತು ಟೆರರಿಸ್ಟ್ ಮೇಲೆ. ಕೆಲವು ಸಮಯದಲ್ಲಿ ನನಗೆ ಯುದ್ಧಕ್ಕೆ ಪ್ರಾರ್ಥನೆ ಮಾಡಬೇಕಾ ಬೇಡ ಅಂತ ಗೊತ್ತಿಲ್ಲ. ಬಟ್ ಒಂದಂತೂ ನಿಜ, ಯೇಸು ಕ್ರಿಸ್ತ ಹೇಳಿದ್ದಾರೆ, ನಾನು ಬರೋಕ್ಕಿಂತ ಮುಂಚೆ ಯುದ್ಧಗಳು ನಡೆಯಿತು. ಸೊ ಯೇಸು ಬರೋ ಚಾನ್ಸಸ್ ಭಾಳ ಜಾಸ್ತಿ ಇದೆ ಇವಾಗ. ಎಲ್ಲರೂ ತಯಾರಾಗಿರ್ಬೇಕು. ಯಾಕಂದ್ರೆ ಯೇಸು ಕ್ರಿಸ್ತ ಸ್ವತಃ ಹೇಳಿದ್ದಾರೆ, ನಾನು ಬರೋಕ್ಕಿಂತ ಮುಂಚೆ ಭೂಕಂಪಗಳು ನಡೆಯುತ್ತೆ. ಭೂಕಂಪಗಳು ನಡೀತಾ ಇದೆಯಾ? ಹತ್ಕೊಂಡು ಉರಿಯುತ್ತೆ.
ದೇಶನೇ ನೋಡಿದ್ದೀರಾ? ಅಮೇರಿಕಲ್ನ ನೋಡಿದೀವಲ್ಲ, ಎಲ್ಲರೂ ಸಿನಿಮಾ ಆಕ್ಟರ್ಗಳ ಮನೆಗಳೆಲ್ಲ ಹೊಡೆದೋಯ್ತು. ಓಕೆ, ಸೊ ಯುದ್ಧಗಳು ನಾವು ನೋಡ್ತಾ ಇದ್ದೀವಿ. ಪ್ಯಾಲೆಸ್ಟೈನ್, ಓಕೆ, ಇಸ್ರೇಲ್ ಮತ್ತು ಯುಕ್ರೇನ್, ರಷ್ಯಾ ಮಧ್ಯದಲ್ಲಿ ಯುದ್ಧ. ಇವಾಗ ಭಾರತ ಪಾಕಿಸ್ತಾನ ಸ್ಟಾರ್ಟ್ ಆಗೋ ಚಾನ್ಸಸ್, ಎಲ್ಲ ಚಾನ್ಸಸ್ ಇದೆ, ಅವಕಾಶಗಳು. ಬಾಂಬ್ ನಿಮ್ಮ ಮನೆ ಮೇಲೂ ಬೀಳೋ ಚಾನ್ಸಸ್ ಇದೆ. ಯೋಚನೆ ಮಾಡ್ರಿ, ಪಾಕಿಸ್ತಾನ ಕಾಶ್ಮೀರ ಹತ್ರ ಅಲ್ಲೇ ಬಾಂಬ್ ಬೀಳುತ್ತೆ. ನಿಮ್ಗೆ ಹೆಂಗ್ ಗೊತ್ತು? ನಿಮ್ಮ ಮನೆ ಮೇಲೂ ಬೀಳೋ ಚಾನ್ಸಸ್. ನ್ಯೂಕ್ಲಿಯರ್ ಬಾಂಬ್ ಯಾರ ಮೇಲಾದ್ರೂ ಆಗ್ಬೋದು. ಇಡೀ ಕರ್ನಾಟಕ ಭಸ್ಮ ಆಗ್ಬಿಡುತ್ತೆ ಒಂದು ನ್ಯೂಕ್ಲಿಯರ್ ಬಾಂಬ್. ಎಷ್ಟು ಜನ ಇದ್ದಾರೆ? 7-8 ಕೋಟಿ ಜನ ಕಣ್ಣಿಗೆ ಕಾಣಿಸಲ್ಲ. ಆಮೇಲೆ 31 ಜಿಲ್ಲೆ ಕಣ್ಣಿಗೆ ಕಾಣಿಸಲ್ಲ. ಆ ಥರ ಬಾಂಬ್ ಕಂಡಿಡಿದ್ದಾರೆ ಜನ. ಥಿಂಕ್ ಅಬೌಟ್ ಇಟ್. ಸೊ ಜನ ಯಾಕೆ ಈ ಥರ ಜೀವನ ಮಾಡ್ತಾ ಇದ್ದಾರೆ? ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ದೆವ್ವ ಹಿಡ್ದಿದೆ ಅಂತ. ಅವ್ರಿಗೆ ಗೊತ್ತಿಲ್ಲ ದೆವ್ವ ಹತೋಟಿಲಿ ಅವ್ರ ಜೀವನವನ್ನ ಹತೋಟಿಲಿ ಇಟ್ಕೊಂಡಿದೆ ಅಂತ. ಓಕೆ, ಸೊ ಜನ ಎಲ್ಲ ಜೀವನ ಮಾಡ್ತಾರೆ. ಸೊ ಈ ಥರ ಜನರಿಗೆ ಸಹಾಯ ಮಾಡೋರು ಯಾರು? ಅದಕ್ಕೆ ಯೇಸು ಕ್ರಿಸ್ತ ಬಂದಿತ್ತು. ಆಮೆನ್. ಐ ಸಿಂಗ್ ಒನ್ ಸಾಂಗ್. ಓಕೆ, ನನಗಿದು ಭಾಳ ಇಷ್ಟ. ರಾಜ್ಕುಮಾರ್ ಹಾಡು ನನಗೆ ಭಾಳ ಇಷ್ಟ. ನಮ್ಗೆ ಹಾಡ್ತೀನಿ. ಹಳ್ಳಿಯಾದರೇನು ದೇವ, ದಿಲ್ಲಿಯಾದರೇನು ದೇವ, ಜನರೆಲ್ಲ ಒಂದೇ ದೇವ, ಎಲ್ಲ ನಿನ್ನಂತೆ ದೇವ, ಜಗವೆಲ್ಲ ನಿನ್ನದೇ ದೇವ. ಹಳ್ಳಿಯಾದರೇನು ದೇವ, ದಿಲ್ಲಿಯಾದರೇನು ದೇವ, ಜನರೆಲ್ಲ ಒಂದೇ ದೇವ, ಎಲ್ಲ ನಿನ್ನಂತೆ ದೇವ, ಜಗವೆಲ್ಲ ನಿನ್ನದೇ ದೇವ. ಮಾಡಿಯಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಮಾಡಿಯಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನು ತಿನ್ನಲು ಸಾಧ್ಯವೇನು? ಸ್ವಾರ್ಥದಿಂದ ಕೂಡಿ ಏನೇನೋ ಆಟ ಆಡಿ ಬರಿಗೈಲಿ ಕಡೆಗೆ ನಡೆವರು. ಹಳ್ಳಿಯಾದರೇನು ದೇವ, ದಿಲ್ಲಿಯಾದರೇನು ದೇವ, ಜನರೆಲ್ಲ ಒಂದೇ ದೇವ, ಎಲ್ಲ ನಿನ್ನಂತೆ ದೇವ, ಜಗವೆಲ್ಲ ನಿನ್ನಂತೆ ದೇವ. ಎಲ್ಲ ಸಂಪತ್ತನ್ನಿಟ್ಟೆ ಎಲ್ಲರಿಗೆಂದೇ ಕೊಟ್ಟೆ, ಎಲ್ಲ ಸಂಪತ್ತನ್ನಿಟ್ಟೆ ಎಲ್ಲರಿಗೆಂದೇ ಕೊಟ್ಟೆ, ಹಂಚಿಕೊಂಡು ಬಾಳಲರಿಯದ ದುರಾಸೆ ಜನ ವಂಚನೆಯ ಮಾಡುತ್ತಿರುವರು. ಬಡವರನ್ನು ತುಳಿದು ಅಹಂಕಾರದಲ್ಲಿ ಮೆರೆದು ಅನ್ಯಾಯ ಮಾಡುತ್ತಿರುವರು. ಹಳ್ಳಿಯಾದರೇನು ದೇವ, ದಿಲ್ಲಿಯಾದರೇನು ದೇವ, ಜನರೆಲ್ಲ ಒಂದೇ ದೇವ, ಎಲ್ಲ ನಿನ್ನಂತೆ ದೇವ, ಜಗವೆಲ್ಲ ನಿನ್ನದೇ ದೇವ. ಥ್ಯಾಂಕ್ ಯು. ಓಕೆ, ರಾಜ್ಕುಮಾರ್ ಕೆಲವೊಂದು ಹಾಡುಗಳು ಭಾಳ ಚೆನ್ನಾಗಿ ಹಾಡಿದ್ದಾನೆ. ಆಮೆನ್. ದೇವರ ಬಗ್ಗೆನೂ ಕೂಡ ಹಾಡಿದ್ದಾನೆ. ಐ ಲೈಕ್ ಸಮ್ ಸಾಂಗ್ಸ್. ಓಕೆ, ಸೊ ಈ ಪ್ರಪಂಚದಲ್ಲಿ ಜನರೆಲ್ಲ ಇದ್ದಾರೆ, ಎಲ್ಲರೂ ಕೂಡ ನಮ್ಮ ಥರನೇ. ಅದು ಡಿಲ್ಲಿಲಾದರೂ ಇರಲಿ, ಹಳ್ಳಿಲಾದರೂ ಇರಲಿ. ಡಿಲ್ಲಿಲಿರೋರ್ಗೂ ಹಸುವಾಗುತ್ತೆ, ಹಳ್ಳಿಲಿರೋರ್ಗೂ ಹಸುವಾಗುತ್ತೆ. ಡಿಲ್ಲಿಲಿರೋರ್ಗೂ ನೀರು ಅಡಿಕೆ ಆಗುತ್ತೆ, ಹಳ್ಳಿಲಿರೋರ್ಗೂ
ದಿಲ್ಲಿರೋರ್ಗೂ ದೆವ್ವ ಹಿಡಿಯುತ್ತೆ, ಹಳ್ಳಿಲಿರೋರ್ಗೂ. ಸೊ ಯಾರು ಸಹಾಯ ಮಾಡೋದು ಇವ್ರಿಗೆಲ್ಲ? ಸೊ ಸೈತಾನ್ಗೆ ಗೊತ್ತಿದ್ಯಾ ದೇವರಿದ್ದಾರೆ, ಏಸು ಇದ್ದಾರೆ? ಗೊತ್ತಿದ್ಯಾ? ಸೈತಾನ್ ನಂಬುತ್ತಾ ದೇವರಿದ್ದಾರೆ, ಏಸು ಇದ್ದಾರೆ ಅಂತ? ವಚನ 7ರಲ್ಲಿ ನೀವು ನಾವು ಓದಿದ್ರಲ್ಲಿ ಆ ಮನುಷ್ಯ ಜೋರಾಗಿ ಏಸುನ ನೋಡಿ ಕಿರ್ಚಿದ್ನಂತೆ, ನನ್ನ ಗೊಡವೆ ನಿನಗೇಕೆ? ಅಂದ್ರೆ ಏನು? ಸುಮ್ಮನೆ ಯಾಕೆ ನನ್ನ ಹತ್ರ ಬಂದಿದ್ಯಾ? ಏನ್ ಪ್ರಾಬ್ಲಮ್ ನಿಂದು? ಕೆಲವ್ರು ಹೇಳ್ತಾರೆ, ಏನ್ ಪ್ರಾಬ್ಲಮ್ ಬ್ರೋ ನಿಂದು? ಸೊ ಆ ದೆವ್ವ ಹಿಡ್ದವನು ಏಸು ಬಂದಾಗ ಏಸನ್ ಕೇಳಿದೆ, ಏನ್ ಪ್ರಾಬ್ಲಮ್ ನಿಂದು? ಯಾಕೆ ನನ್ನ ಹತ್ರ ಬಂದಿದ್ಯಾ? ಬಹಳ ಜನ ಜೀವನ ಚೆನ್ನಾಗಿಲ್ಲ, ನಮಗ್ ಗೊತ್ತಿದೆ. ಕೆಲವರು ಜನ ದೆವ್ವ ಹಿಡ್ದೆ ಅಂತ ನಮಗ್ ಗೊತ್ತಿದೆ. ನಾವು ಹೋಗಿ ಅವ್ರಿಗೆ ಸಹಾಯ ಮಾಡಿದ್ರೆ, ಯಾಕೆ ಬಂದೆ ನೀನು? ನಿನ್ನ ಉದ್ದೇಶ ಏನು? ಫಾರಿಂದ ರೊಕ್ಕ ಕೊಡ್ತಾರ ನಿಂಗೆ? ನನ್ನ ಹತ್ರ ಎಲ್ಲ ಬರಬೇಡ. ಜನ ಈ ಥರ ಹೇಳ್ತಾರಲ್ಲ, ಈ ದೆವ್ವ ಹಿಡಿದು ಅಂತಾರನೇ ಹೇಳ್ತಾರೆ. ನಾವು ಹೋಗಿ ಜನರಿಗೆ ಸಹಾಯ ಮಾಡುವಾಗ ಬಹಳ ಪ್ರಾಮಾಣಿಕತೆಯಿಂದ ಸಹಾಯ ಮಾಡುವಾಗ ಅಲ್ವಾ? ಸೊ ಓಕೆ, ಸೊ ಯೇಸು ಕ್ರಿಸ್ತನ ನೋಡಿ ಆ ದೆವ್ವ ಹೇಳ್ತು, ದ ಸನ್ ಆಫ್ ದ ಮೋಸ್ಟ್ ಹೈ ಗಾಡ್, ಅಂದ್ರೆ ದೇವರ ಮಗ, ಉನ್ನತವಾದ ದೇವರೇ ಅಂತ ಯಾರು ಹೇಳಿದು? ಸೈತಾನ್ ಹೇಳ್ತು. ಸೈತಾನ್ಗೆ ಹೆಂಗ್ ಗೊತ್ತು? ಸೈತಾನ್ಗೆಲ್ಲ ಗೊತ್ತು. ಓಕೆ, ಯಾಕೋಬ 2:19-20 ಹೇಳುತ್ತೆ, ಸೈತಾನ್ ದೇವ್ರನ್ನ ನಂಬ್ತಾನಂತ. ಕೆಲವರು ಮನುಷ್ಯರು ನೀವು ನಂಬಿಲ್ಲ ಅಂದ್ರೆ ತಿಳ್ಕೊಳ್ಳಿ, ಸೈತಾನ್ ದೇವ್ರ ನಂಬ್ತಾನೆ. ಅಟ್ಲೀಸ್ಟ್ ಸೈತಾನ್ ದೇವ್ರ ನಂಬ್ತಾನೆ, ಅಟ್ಲೀಸ್ಟ್ ನೀವು ನಂಬ್ರಿ. ಆಮೆನ್. ಬೈಬಲ್ ಹೇಳುತ್ತೆ, ಯಾಕೋಬ 2:19-20 ಯಾರು ನಂಬ್ತಾರೆ ದೇವ್ರನ್ನ? ನಂಬಿ ನಡುಕ್ತಾನಂತೆ ಸೈತಾನ್ ದೇವ್ರನ್ನ ನೋಡಿ. ನಂಬಿ ನಡುಕ್ತಾನೆ, ಹುಚ್ಚ ಹಾಕೊಂತಾನೆ. ಓಕೆ, ಆದ್ರೆ ಸೈತಾನ್ ದೇವರಿಗೆ ಕೈಗೊಂಡು ನಡೆಯಲ್ಲ, ದೇವರಿಗೆ ವಿಧೇಯನಾಗಿ ನಡೆಯಲ್ಲ, ದೇವರಿಗೆ ಒಬೆ ಮಾಡಲ್ಲ. ಸೈತಾನ್ ದೇವರಿದ್ದಾನೆ ಅಂತ ನಂಬ್ತಾನೆ, ದೇವ್ರನ್ನ ನೋಡಿ ಭಯನೂ ಪಡ್ತಾನೆ, ಆದ್ರೆ ದೇವ್ರ ಪ್ರಕಾರ ನಡೆಯಲ್ಲ. ಕೆಲವರು ಹೇಳ್ತಾರಲ್ಲ, ನಾನು ದೇವ್ರ ನಂಬ್ತೀನಿ, ನಾನು ದೇವ್ರನ್ನ ನೋಡಿದ್ದೀನಿ. ನೀನು ಒಬೆ ಮಾಡಿಲ್ಲ ಅಂದ್ರೆ ನಿನಗೂ ಸೈತಾನ್ಗೂ ಏನು ವ್ಯತ್ಯಾಸ ಇಲ್ಲ. ಯಾಕಂದ್ರೆ ಸೈತಾನು ನಂಬ್ತಾನೆ, ಸೈತಾನು ದೇವ್ರ ಬಗ್ಗೆ ದೇವ್ರಿಗೆ ನೋಡಿ ಎದುರ್ತಾನೆ. ನೀನು ದೇವ್ರನ್ನ ನಂಬಿದ್ರೆ, ನೀನು ದೇವ್ರಿಗೆ ಒಬೆ ಆಗಿಲ್ಲ ಅಂದ್ರೆ, ದೇವ್ರು ಹೇಳಿದ ಪ್ರಕಾರ ನಡ್ಕೊಂಡಿಲ್ಲ ಅಂದ್ರೆ, ನಿನಗೂ ಸೈತಾನ್ಗೂ ಏನು ಓಕೆ. ಸೊ ದೇವ್ರನ್ನ ನಂಬೋದು, ದೇವರಿಗೆ ವಿಧೇಯರಾಗಿ ನಡೆಯೋದು ಒಂದು ನಾಣ್ಯದಲ್ಲಿ 2 ಮುಖ ಇದ್ದಂಗೆ. ದೇವ್ರನ್ನ ನಂಬಿದ್ರೆ ಅವ್ರ ಪ್ರಕಾರ ನಡಿಬೇಕು. ದೇವ್ರು ಇದ್ದಾರೆ ಅಂತ ನಂಬಿದ್ರೆ ಬೈಬಲ್ ಪ್ರಕಾರ ನಡಿಬೇಕು. ದೇವ್ರು ಇದ್ದಾರೆ ಅಂತ ನಂಬಿಲ್ಲ ಅಂದ್ರೆ ಫೈನ್. ಓಕೆ, ಸೊ ಯೋಚನೆ ಮಾಡಿ ನೋಡ್ರಿ. ಓಕೆ, ಈ ಮನುಷ್ಯ ಯೇಸು ಕ್ರಿಸ್ತ ಹತ್ರ ಬರುವಾಗ, ನಿಂದೇನ್ ಪ್ರಾಬ್ಲಮ್, ನನ್ನ ಹತ್ರ ಯಾಕೆ ಬಂದೆ? ಯೇಸು ಬಂದ್ಬಿಟ್ಟು, ಅರೆ ನಾನು ನಿನ್ಗೆ ಹೆಲ್ಪ್ ಮಾಡಕ್ ಬಂದ್ರೆ ನೀನ್ ನನಗೆ ಬೈತ್ಯಾ, ನೀನ್ ಸಾಯಿ ಅಂತ ಹೋದ್ರ ಯೇಸು? ಯೇಸು ಏನ್ ಮಾಡಿದ್ರು? ಅವ್ನು ನೋಡಿ, ಅವ್ನು ಬಿಟ್ಟು ಹೋದ್ರ? ಆ ದೆವ್ವನ ಯೇಸು ಕ್ರಿಸ್ತು ಆ ಮನುಷ್ಯನ ನೋಡಿಲ್ಲ, ಆ ಮನುಷ್ಯನ ಒಳಗಡೆ ಇರೋ ದೆವ್ವನ್ ನೋಡಿದ್ರು. ಅದೇ ನಾವು ಹಂಗೆ ನೋಡ್ಬೇಕು. ಕೆಲವು ಸಮಯದಲ್ಲಿ ಎಲ್ಲರೂ ಅಲ್ಲೆಲ್ಲ ಕಚ್ತಾರೆ, ಚುಚ್ಚಿಬಿಡ್ತೀನಿ. ನಾವು ಮನುಷ್ಯರು ನೋಡಬಾರ್ದು, ಮನುಷ್ಯರ ಒಳಗಡೆ ಇರೋ, ಯಾಕಂದ್ರೆ ದೆವ್ವ ಅವ್ರನ್ನ ಆ ಥರ ಆಡಿಸ್ತಾ ಇದ್ದ. ಓಕೆ, ಸೊ ಬಟ್ ಯೇಸು ಕ್ರಿಸ್ತವನ್ನ ಪ್ರೀತಿಸಿದ್ರು. ಅವನಿಗೆ ಆ ದೆವ್ವಗಳಿಗೆ ಆರ್ಡರ್, ಕಟ್ಟಳೆ ಕೊಟ್ಟರು, ನೀನು ಆ ಮನುಷ್ಯನಿಂದ ಹೊರಗಡೆ ಬಾ ಅಂತ. ದೆವ್ವಗಳು ಹೊರಗಡೆ ಬಂತ? ಆಮೆನ್. 1992 ಓಕೆ, ಅಂದ್ರೆ ನನ್ನ ಶಿಷ್ಯನಾಗಿನ ಮುಂಚೆ ಯೇಸು ಕ್ರಿಸ್ತರಿಗೆ
ಹತ್ರ ಬರೋಕ್ಕಿಂತ ಮುಂಚೆ ನನಗೆ ಭಾಳ ದೆವ್ವ ಹಿಡ್ದಿತ್ತು. ಅವಾಗ ನಾನು ದೇವ ಆಗಿರಲಿಲ್ಲ, ದೆವ್ವ ಆಗಿದ್ದೆ. ಕೆಲವರು ನಾನು ಬಂದರೆ ದೆವ್ವ ಬಂದ ನೋಡು ಅಂತ ಇದ್ರು. ಯಾಕಂದರೆ ಆ ಥರನೇ ನಾನು ಇದ್ದೆ. ಓಕೆ, ಕೆಟ್ಟ ಮಾತು ಮಾತಾಡೋದು, ಸುಳ್ಳು ಹೇಳೋದು, ಕೆಟ್ಟ ಪಿಕ್ಚರ್ ನೋಡೋದು, ಚಿತ್ರಗಳು ನೋಡೋದು, ಯಾವಾಗಲೂ ಕೋಪ, ಮಾತಿದ್ರೆ ಹೊಡೆಯೋದು, ಮಾತಾಡೋದಲ್ಲ ಫಸ್ಟು ಹೊಡೆಯೋದು. ಓಕೆ, ಬಟ್ ಇದೆಲ್ಲ ತಪ್ಪು ಅಂತ ನನಗೆ ಗೊತ್ತಿತ್ತು. ಆದರೂ ಬದಲಾವಣೆ ಆಗೋಕ್ಕೆ ಆಗಿಲ್ಲ. ಯಾಕೆ? ನಾನು ಯಾರು ಗುಲಾಮನಾಗಿದೆ? ಸೈತಾನ್ ಗುಲಾಮನಾಗಿದೆ, ಸೈತಾನ್ಗೆ ಬಚ್ಚೆ ಆಗಿದೆ. ಓಕೆ, ಸೊ ಕಂಟ್ರೋಲ್ ಮಾಡ್ತಾ ಇತ್ತು. ಸೊ ಅವಾಗ ನನಗೆ ಜ್ಞಾಪಕ ಇದೆ, ಅವಾಗೆಲ್ಲ ಮಾತಿದ್ರೆ ಹೊಡೆಯೋದೆ. ಕ್ರಿಕೆಟ್ ಆಡಿದ್ರೆ ಅಲ್ಲಿ ಯಾರಾದರೂ ಜಾಸ್ತಿ ಆವಾಜ್ ಆಗಿದ್ರೆ ಹೋಗಿ ಹೊಡೆಯೋದು. ಸೊ ಒಂದ್ಸರಿ ನಾನು ಒಂದು ಕೌನ್ಸಿಲರ್ ಮಗನ ಹೊಡೆದ್ಬಿಟ್ಟೆ. ಅವನು ನನಗಿಂತ 6 ವರ್ಷ ದೊಡ್ಡವನು. ಅವಾಗ ನನಗೆ 17 ವರ್ಷ ಅಂದರೆ ಅವನಿಗೆ ಒಂದು 25 ವರ್ಷ ಇರಬೇಕು. ಓಕೆ, ಕೌನ್ಸಿಲರ್ ಮಗನ ಹೊಡೆದ್ಬಿಟ್ಟೆ. ಮನೇಲಿ ಇದ್ದೀನಿ, 10-15 ಜನ ತಲ್ವಾರ್ಗಳೆಲ್ಲ ತಗೊಂಡ್ಬಂದರು ಕೊಲೆ ಮಾಡೋಕ್ಕೆ ನನಗೆ. ಓಕೆ, ಒಂದು ಗಾದೆ ಇದೆಯಲ್ಲ, ಬೀಸೋ ದೊಣ್ಣೆಲಿ ತಪ್ಪಿಸ್ಕೊಂಡ್ರೆ 1000 ವರ್ಷ ಅಂತೆ ಗಾದೆ ಇದೆ. ಓಕೆ, ಅದು ಆ್ಯಕ್ಚುಲಿ ಒಳ್ಳೆ ಕರೆಕ್ಟು. ಆ ಟೈಮಲ್ಲಿ ತಪ್ಪಿಸ್ಕೋಬೇಕು. ಅದಕ್ಕೆ ಯಾರಾದ್ರೂ FIR ಹಾಕಿದ್ರೆ ಪೊಲೀಸ್ ಹತ್ರ ಮಾತ್ರ ಸಿಕ್ಕಾಕಿಸ್ಕೊಂಬೇಡ, ಎಸ್ಕೇಪ್ ಆಗಿಬಿಡು. ಸೊ ನಮ್ಮಪ್ಪ ನಮ್ಮಮ್ಮ ಅಂದರು, ನೀ ಎಸ್ಕೇಪ್ ಆಗಬೇಕು. ಸೊ ಅವಾಗ ಮೈಸೂರಿಗೆ ಓಡೋದೆ. ಮೈಸೂರಿಗೆ ಹೋಗಿ ಅಲ್ಲಿ ಸೆಕೆಂಡ್ PUC ಅಡ್ಮಿಷನ್ ಸಿಗುತ್ತಾ, ಹಾಸ್ಟೆಲ್ ಸಿಗುತ್ತಾ ಅಂತ ಹೋಗಿ ಹುಡುಕ್ತಾ ಇದ್ದೆ. ನನ್ನ ಜೊತೆಲಿ ನಮ್ಮ ಕುಟುಂಬನ ಬಂದರು. ನಮ್ಮ ಮನೆ ಸ್ವಂತ ಮನೆ ಇತ್ತು ಬೆಂಗಳೂರಲ್ಲಿ. ಅದು ಮನೆಗೆ ಬಾಡಿಗೆ ಕೊಡೋದು, ಲೀಸ್ ಕೊಡೋದು ಏನಾದರೂ ಮಾಡಿ ನಾವೆಲ್ಲರೂ ಮೈಸೂರಿಗೆ ಹೋಗಿ ಶಿಫ್ಟ್ ಆಗಬೇಕು, ಇಲ್ಲಾಂದರೆ ನನ್ನ ಬಲಿ ತಗೋತಾರೆ. ಸೊ ಆ ಥರ ಆಗಿ ನಾವು ಹೋದ್ವಿ. ಅಲ್ಲಿ ಪ್ರೀಸ್ಟ್ ಇದ್ದಾರೆ, ಅವ್ರನ್ನ ಹೋಗಿ ಭೇಟಿ ಆದರು ನಮ್ಮಪ್ಪ. ಓಕೆ, ಸೊ ಅಲ್ಲಿ ಹೋದಾಗ ಅಲ್ಲಿ ಒಂದು ರೋಮನ್ ಕ್ಯಾಥಲಿಕ್ ಚರ್ಚ್. ನನಗೆ ಯೇಸು ಬಗ್ಗೆ ಏನೂ ಗೊತ್ತಿಲ್ಲ, ಬೈಬಲ್ ಬಗ್ಗೆ ಏನೂ ಗೊತ್ತಿಲ್ಲ. ಅವಾಗ ನನಗೆ 17 ವರ್ಷ, 1992 ನಾನು ಹೇಳೋದು. ಓಕೆ, 32 ವರ್ಷದ ಹಿಂದೆ ನಾನು ಹೇಳೋದು, 33 ವರ್ಷದ ಹಿಂದೆ. ಸೊ ಅವಾಗ ಅಲ್ಲಿ ನನಗೆ ಭಾಳ ಕೋಪ, ಜೀವನದಲ್ಲಿ ಭಾಳ ಡಿಸ್ಕರೇಜ್ಮೆಂಟ್, ನಿರಾಶೆ, ಭಾಳ ನೋವು. ಐ ಡೋಂಟ್ ನೋ ವಾಟ್ ಟು ಡು. ಜೀವನದಲ್ಲಿ ಏನು ಗುರಿ ಇಲ್ಲ. ಓಕೆ, ಸೊ ಅವಾಗ ಒಂದು ರೋಮನ್ ಕ್ಯಾಥಲಿಕ್ ಒಂದು ಫಿಲೋಮಿನಾಸ್ ಚರ್ಚ್ ಇದೆ, ನೀವೆಲ್ಲ ನೋಡಿರ್ಬೇಕು ಯಾರಾದ್ರು. ಅಲ್ಲಿ ಹಾಡು ಆಡ್ತಾ ಇದ್ರು. ಸೊ ನಾವು ಹೊರಗಡೆ ನಿಂತಿದ್ದೆ. ಹೊರಗಡೆ ನಿಂತಿರುವಾಗ ಆ ಹಾಡು ನನಗೆ ಭಾಳ ಸಂತೋಷ ಅನಿಸ್ತು. ಆವಾಗ ನನಗೆ ಪ್ರಾರ್ಥನೆ ಮಾಡೋದು ಹೆಂಗಂತ ಗೊತ್ತಿಲ್ಲ. ಆವಾಗ ನಾನು ದೇವ್ರ ಹತ್ರ ವಿಶ್ ಮಾಡಿದೆ. ಅಂದರೆ ಏನು, ಈ ಥರ ಆಗ್ಬೋದು ಬಯಕೆ. ದೇವರೇ, ನೀನು ಯಾರಂತ ನನಗೆ ಗೊತ್ತಿಲ್ಲ, ನೀನು ಎಲ್ಲಿದೆಯಾ ಗೊತ್ತಿಲ್ಲ, ಬೈಬಲ್ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ. ನೀನಿದ್ದರೆ ನೀನು ನನಗೆ ದಾರಿ ತೋರಿಸು, ನಿನ್ನ ಬಗ್ಗೆ ನನಗೆ ತಿಳಿಸು. ನಿನ್ನ ಬಗ್ಗೆ ನನಗೆ ತಿಳಿಸಿದ್ರೆ ನಾನು ನಿನಗೋಸ್ಕರ ಜೀವನ ಮಾಡ್ತೀನಿ. ನನಗೆ ಪ್ರಾರ್ಥನೆ ಮಾಡೋದು ಹೆಂಗಂತ ಗೊತ್ತಿಲ್ಲ, ಒಂದು ಸುಮ್ಮನೆ ವಿಶ್, ಬಯಕೆ ಅಷ್ಟೇ. ಅದು ಒಂದು 5ರಿಂದ 10 ಸೆಕೆಂಡ್ ನಾನು ಯೋಚನೆ ಮಾಡಿರ್ಬೋದು. ಆಮೇಲೆ ನಾನು ಮರ್ತೋದೆ. 2 ವಾರ ಆದಮೇಲೆ ನನಗೆ ಕಾಲೇಜು ಸಿಕ್ಕಿಲ್ಲ, ಸೀಟು, ಹಾಸ್ಟೆಲ್ಲು ಸಿಕ್ಕಿಲ್ಲ. ನಮ್ಮ ಅಣ್ಣ ಹೇಳ್ದ, ನಿನಗೇನು ಸಿಕ್ಕಿಲ್ಲ, ಮಣ್ಣು ಅಂದರೆ ತಿರುಗಿ ಬೆಂಗಳೂರಿಗೆ ಹೋಗೋಣ. ಓಕೆ, ಏನಾಗುತ್ತೆ ನೋಡ್ಕೊಂಬಿಡೋಣ. ಸೊ ಬೆಂಗಳೂರಿಗೆ ಹೋದೆ. ಆ ಕೌನ್ಸಿಲರ್ ಮಗ ನಾನು ಎದುರುಗಡೆ ಬರ್ತಾ ಇದ್ದಾನೆ. ಓಕೆ, ಸೊ ಅವನು ನನ್ನ ನೋಡ್ದ, ನಾನು ಅವನನ್ನು ನೋಡಿದೆ. ಆದರೆ ಅವನು ನಾನು ನೋಡ್ಬಿಟ್ಟು ಹಂಗೆ ಸೈಡ್ಗೆ ಹೋಗ್ಬಿಟ್ಟ. ಯಾಕೆ ಹೋದ ನನಗೆ ಗೊತ್ತಿಲ್ಲ. ಆದರೆ ಭಾಳ ಕೋಪ ಇತ್ತು ಮುಂಚೆ ಅವ್ರಿಗೆ. ಅಂದರೆ 1 ತಿಂಗಳಿದೆ ಹಿಂದೆ ನಾನು ಸಿಕ್ಕಿದ್ರೆ ಬಲಿ ತೊಗೊಂಬತ್ತಿದ್ರು. ಅದೇ 1 ತಿಂಗಳಾದಮೇಲೆ ಏನು ಮಾಡಿಲ್ಲ.
ಸೊ ನಾನು ನಂಬ್ತೀನಿ ದೇವ್ರ ಕೃಪೆ. ದೇವ್ರ ಕೃಪೆ ಭಾಳ ಆಯ್ತು ನನ್ನ ಮೇಲೆ. ಅದಾದ್ಮೇಲೆ 1 ವರ್ಷ ಆದಮೇಲೆ ಒಬ್ಬ ಅಂಕಲ್ ನನಗೆ ಬೈಬಲ್ ಮೀಟಿಂಗ್ ಕರೆದ್ರು. 1 ವರ್ಷ, ಎಕ್ಸಾಕ್ಟ್ಲಿ 1 ವರ್ಷ. ಅವಾಗಲೇ ನಾನು ಬೈಬಲ್ ಬಗ್ಗೆ ಕಲಿತೆ, ಯೇಸು ಕ್ರಿಸ್ತ ಬಗ್ಗೆ ಕಲಿತೆ. ಓಕೆ, ನನ್ನಲ್ಲಿರೋ ದೆವ್ವಗಳೆಲ್ಲ ಒಂದೊಂದಾಗಿ ಹೋಗ್ತಾ ಇತ್ತು. ಸೊ ಅವಾಗ ನನಗೆ ಜ್ಞಾಪಕ ಬಂತು ನಾನು ಮಾಡಿದ ಬಯಕೆ. ನಾನೇನು ಪ್ರಾರ್ಥನೆ ಮಾಡಿದೆ, ದೇವರೇ ನೀನು ನನ್ನ ಜೀವನ ಬದಲಾಯಿಸು, ನಿನ್ನ ಬಗ್ಗೆ ನನಗೆ ಗೊತ್ತಾದರೆ ನಾನು ನಿನಗೋಸ್ಕರ ಜೀವನ ಮಾಡ್ತೀನಿ. ಅದಕ್ಕೆ ಜ್ಞಾಪಕ ಬಂತು. ಸೊ ಅದಕ್ಕಿಂತ ಮುಂಚೆ ನನಗೆ ಮಿಲಿಟರಿ ಆಫೀಸರ್ ಆಗಬೇಕಂತ ಭಾಳ ಬಯಕೆ ಇತ್ತು. ಅದಾದಮೇಲೆ ಯಾವಾಗ ನಾನು ಯೇಸು ಬಗ್ಗೆ ತಿಳ್ಕೊಂಡೆ, ಬೈಬಲ್ ಬಗ್ಗೆ ತಿಳ್ಕೊಂಡೆ, ಅವಾಗ ನಾನು ಯೋಚನೆ ಮಾಡ್ತೀನಿ, ಮಿಲಿಟರಿ ಆಫೀಸರ್ ಬೇಡ, ಇನ್ಮೇಲೆ ನಾನು ದೇವ್ರಿಗೋಸ್ಕರ ಜೀವನ ಮಾಡ್ತೀನಿ. ಅವಾಗ ನಾನು ನಿರ್ಧಾರ ಮಾಡಿದ್ದು, ನಾನು ದೇವ್ರಿಗೋಸ್ಕರ ಸೇವೆ ಮಾಡ್ತೀನಿ. ಆಮೆನ್. ಸೊ ಶಿಷ್ಯನಾದೆ, BCom ಮುಗಿಸಿದೆ 1998ರಲ್ಲಿ, ಅಂದರೆ 27 ವರ್ಷದ ಹಿಂದೆ ನಾನು ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. 27 ವರ್ಷದಿಂದ ಸೇವೆ ಮಾಡ್ತಾನೆ ಇದ್ದೆ. ದೇವ್ರ ಕೃಪೆ. ಓಕೆ, ಸೊ ನೀವು 32 ವರ್ಷದ ಹಿಂದೆ ನೀವು ನೋಡಿದ್ರೆ ಬಂದ ನೋಡು ದೆವ್ವ ಅಂತಿದ್ರಿ. ದೇವಾಗೂ ದೆವ್ವಕ್ಕೂ ಭಾಳ ವ್ಯತ್ಯಾಸ ಇಲ್ಲ. ದೇವನ ಸ್ವಲ್ಪ ಒತ್ತಕ್ಷರ ಕೊಟ್ಟರೆ ದೆವ್ವ ಆಗ್ತೀನಿ. ಇವಾಗ ಕೂಡ ನಾನು ಎಚ್ಚರಿಕೆಯಾಗಿಲ್ಲ ಅಂದರೆ ದೆವ್ವನಾಗಕ್ಕೆ ಭಾಳ ಕಡಿಮೆ ಸಮಯ ತಗೊಳುತ್ತೆ. ಅಂದರೆ ಏನು, ನಾನು ದೇವರಿಗೆ ಭಾಳ ಹತ್ತಿರವಾಗೇ ಇರಬೇಕು, ಇಲ್ಲಾಂದರೆ ದೆವ್ವವಾಗಿ ಮಾರ್ಪಡಬಹುದು. ಸೊ ಇದು ನನ್ನ ಜೀವನ. ನಿಮ್ಮ ಜೀವನನೂ ಹಿಂಗೆ ಇದೆ. ಭಾಳ ಜೀವನ ಅದು ಎಲ್ಲರಿಗೂ ದೆವ್ವ ಆಡ್ತಿತ್ತು. ನಿಮ್ಮನ್ನೆಲ್ಲರನ್ನ ಕರೆದು ಶೇರ್ ಮಾಡಕ್ಕೆ ಹೇಳಿದ್ರೆ ನೀವು ಹೇಳ್ತೀರಾ, ಮುಂಚೆ ದೆವ್ವ ಆಡೋದು, ಮುಂಚೆ ನಾನು ಹೆಂಗಿದ್ದೆ, ಇವಾಗ ಹೆಂಗಿದ್ದೀನಿ ಅಲ್ವಾ? ಸೊ ನಿಮ್ಗೆಲ್ಲರಿಗೂ ಗೊತ್ತಿದೆ, ಯೇಸು ಕ್ರಿಸ್ತ ದೆವ್ವ ಓಡಿಸಿದ ಮೇಲೆ ಇವನ ಜೀವನ ಹೆಂಗಿತ್ತು? ಚೆನ್ನಾಗಿ ಸ್ನಾನ ಎಲ್ಲ ಮಾಡಿದ್ದ, ಒಳ್ಳೆ ಬಟ್ಟೆ ಹಾಕೊಂಡಿದ್ದ, ತಲೆ ಬಾಚ್ಕೊಂಡಿದ್ದ, ಓಕೆ, ಶೇವಿಂಗ್ ಮಾಡಿದ್ದ. ಓಕೆ, ಹಿ ವಾಸ್ ಲುಕಿಂಗ್ ವೆರಿ ನೀಟ್, ಭಾಳ ಚಂದ ಕಾಣಿಸ್ತಾ ಇದ್ದ. ಓಕೆ, ಸೊ ಭಾಳ ಜನ ಇವಾಗ ಹಂಗೆ ಇದ್ರು. ಯಾಕೆ? ಯೇಸು ಕ್ರಿಸ್ತ ನಿಮ್ಮಲ್ಲಿರೋ ದೆವ್ವನ ಬಿಡಿಸಿದ್ದ. ಓಕೆ, ಎಲ್ಲರನ್ನ ಕರೆಯಕ್ಕೆ ನನಗೆ ಟೈಮ್ ಇಲ್ಲ, ಒಬ್ಬರನ್ನ ಮಾತ್ರ ಕರಿತೀನಿ. ಮುತ್ತಣ್ಣ ಅವ್ರನ್ನ ಕರಿತೀನಿ, ಬನ್ನಿ ಶೇರ್ ಮಾಡಿ. ಓಕೆ, ಲೆಟ್ಸ್ ವೆಲ್ಕಮ್ ಮುತ್ತಣ್ಣ ಬ್ರದರ್. ನನಗೆ ಬ್ರದರ್ ಹೇಳ್ದಂಗೆ ಯೇಸು ಕ್ರಿಸ್ತನ ಅರಿಯೋದಕ್ಕಿಂತ ಮುಂಚೆ ನನ್ನ ಜೀವನ ಬಹಳ ಕ್ರೂರವಾಗಿತ್ತು. ಕಿಂಗೆರೆಯಲ್ಲಿ ನಾವು ಇಲ್ಲೇ ಗದಗಲ್ಲೇ ನಾನು ಹುಟ್ಟಿರೋದು, ಹೆರಿಗೆ ಆಸ್ಪತ್ರೆಯಲ್ಲಿ. ಆಮೇಲೆ ನಾನು ಬೆಳೆದಿರುವಂಥ ಏರಿಯಾ ಭಾಳ ಕ್ರೂರವಾಗಿರುವಂಥದ್ದು, ಒಕ್ಕಲಿಗೆರೆ ಅಂತ. ರೌಡಿಸಮ್ ಜಾಸ್ತಿ. ಚಿಕ್ಕಂದಿನಿಂದಲೇ ನಾನು ಬರೀ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದೆ, ಕುಡಿಯೋದು, 3-4 ಜನ ಫ್ರೆಂಡ್ಸ್ ಹೋಗಿ ಯಾರಿಗಾರ ಹೊಡೆಯೋದು, ಈ ಥರ. ಆಮೇಲೆ ಕೆಲವು ಸಾರಿ ಬಚ್ಚಿಟ್ಕೊಳ್ಳೋದು, ಯಾರು ಬಂದು ಹೊಡಿತಾರ ಅಂತೇಳಿ, ಈ ಥರ. ನನ್ನ ಸ್ನೇಹಿತರು ಕೂಡ ಹಾಗೆ ಇದ್ದರು. ನನ್ನ ಜೀವನ ಲಲಿತಾ ಸ್ವಲ್ಪ ನೋಡಿದ್ವಿ. ಆದರೆ ಲಲಿತಾ ಕಟ್ಕೊಳ್ಳುವಾಗೂ ಕೂಡ ನಮ್ಮ ಮನೆಯಲ್ಲೆಲ್ಲ ಸುಳ್ಳು ಹೇಳ್ಬಿಟ್ಟು, ಬೆಂಗಳೂರಿನ ಕೆಲಸ ಮಾಡ್ತಾನೆ ಅಂತ ಅಂದ್ಮೇಲೆ ಅದು ದೆವ್ವ ಏನಾದರೂ ಒಂದು ಸುಳ್ಳು ಇರಿಸುತ್ತೆ ಅಂತ ಫ್ಯಾಮಿಲಿಯವರೆಲ್ಲರೂ ಒಪ್ಕೊಂಡ್ಬಿಟ್ರು. ಮದುವೆ ಆದ್ಮೇಲೆ ಇನ್ನೂ ಕ್ರೂರವಾದ ಜೀವನ ಮಾಡಿದೆ. ನಾನು ಆ್ಯಕ್ಚುಲಿ ಹೇಳಿದೆ, ಮದುವೆ ಆಯಿತು, 2 ಮಕ್ಕಳಾದ್ರು, ಮಕ್ಕಳು ಸರಿಯಾಗಿ ಕೇರ್ ಮಾಡಿಲ್ಲ. ನಾನು ದುಡಿಯೋದು, ಕುಡಿಯೋದು, ಜಗಳ ಮಾಡೋದು, ಬರೀ ಸ್ನೇಹಿತರ ಜೊತೆಗೆ ಹೋಗೋದು, ಮೋಜಲಿದ್ರೆ ಸತ್ತಾರಲ್ಲೂ ಕೂಡ ಹೋಗಿ ಬೆಳಗ್ಬೇಕನ ಜೀವನ ಮಾಡೋದು, ಬಿಸ್ಕಿಟ್ ಆಗೋದು, ಈ ಥರ ಎಲ್ಲ ಜೀವನ ಇತ್ತು. ಅಂದ್ರೆ ಇವ್ರನ್ನ ನೋಡಿನೇ ಒಂದು ಹಾಡು ಮಾಡಿದ್ರಲ್ಲ, ಕುಡಿಯೋದೇ ನನ್ನ ಬಿಸ್ನೆಸ್. ನಾನು ನಾಚಿಕೆ ಪಡೋದಿಲ್ಲ ಹೇಳ್ಕೊಳೋದಕ್ಕೆ. ಲಲಿತಾ ಕಿವಿಗೆ ಕೊಳ್ಳಲ್ಲಿರುವಂಥ ಗೋಲ್ಡ್, ಓಲಿಗೆ ಎಲ್ಲನೂ ಮಾರಿದ್ದೀನಿ. ಅವ್ರಿಗೆ ಕೆಲವು ಸಾರಿ ಗದರ್ಸಿ ಕಿತ್ಕೊಂಡಿದ್ದೀನಿ. ಕೆಲವು ಸಾರಿ ಅವ್ರಿಗೆ ಹೆಂಗೆ ಮಸ್ಕ ಹೊಡಿಬೇಕಂತ ಗೊತ್ತಿತ್ತು, ಅವ್ರಿಗೆ ಮಸ್ಕ ಹೊಡೆದು ಕೂಡ ಇಸ್ಕೊಂಡಿದ್ದೀನಿ. ಭಾಳ ಬಂಗಾರ ಎಲ್ಲ ಅವ್ರು ಹಾಳು ಮಾಡಿದ್ದೀನಿ. ಆಮ್ಯಾಗ ಅಷ್ಟೊಂದು ಕೆಟ್ಟವಾದಂಥ ಜೀವನ ನಮ್ಮದು.
ಇರುವಾಗ ನನ್ನ ತಮ್ಮನ ಮದುವೆ ಮಾಡಿದಾಗ ಅವಾಗಲೂ ಕ್ರೂರತನಾನೇ ಮನೇಲಿ ಏನೋ ಒಂದು ದಬ್ಬಾಳಿಕೆಯಿಂದ ಮಾಡಿದ್ವಿ, ಇರೋ ಆಸ್ತಿನೂ ಕಳ್ಕೊಂಡು 2 ಎಕರೆ ಹೊಲ ಇತ್ತು. ಇವತ್ತಿನ ದಿವಸ ಆ ಹೊಲದ ಬೆಲೆ 30 ಲಕ್ಷ 1 ಎಕರೆ ಇದೆ. 2 ಎಕರೆ ಹೊಲ ಇತ್ತು ನಮ್ದು. ಅಂದ್ರೆ 50,000 ರೂಪಾಯಿ 1 ಎಕರೆ ಮಾಡಿದ್ವಿ 2000 ಇಸ್ವಿಗೆ. ಅವಾಗ ನಮ್ಮ ಅಕ್ಕ ನಮ್ಮ ತಮ್ಮನ ಮದುವೆ ಮಾಡಿದ್ವಿ, ನಮ್ಮ ಅಕ್ಕನ ಮದುವೆ ಮಾಡಿದ್ವಿ. ನಮ್ಮ ತಮ್ಮಗೆ ಕಾಯಿಲೆ ಇರುವಾಗ ದುಡ್ಡು ಇಸ್ಕೊಂಡಿದ್ವಿ ಹೊಲದ ಮೇಲೆ. ಅದ್ರ ಬದಲಾಗಿ ಮನ್ಯಾಗ ಏನೋ ಪ್ಲಾನ್ ಮಾಡಿದ್ರು, ಅದೆಲ್ಲ ಗೊತ್ತಿಲ್ಲ. ನೀನು ಸಾಲ ಎಲ್ಲ ಹೊತ್ಕೊಂಡು ಹೊಲ ತಗೊಂಡ್ಬಿಡು, ಮನೆ ಹೆಂಗಿದೆ ಅವ್ನು ಕೊಟ್ಬಿಡು ಅಂತ ಹೇಳಿದ್ರು. ಅವಾಗ ಕೂಡ ನಮ್ಮ ಹೆಂಡತಿ ಬೇಡ ಅಂದ್ರೆ ಅದ್ರಾಗ ಬರ್ದೇ ಇರಲಿ ಇದ್ರಾಗ ಬರ್ದೇ ಇರಲಿ ಅನ್ಕೊಂಡು ನಿಂಗೇನು ಗೊತ್ತಾಗುತ್ತೆ ಸುಮ್ಮನೆ ಗಮನಿಸಿ ಎಲ್ಲ ಮಾಡಿದೆ. ನನ್ನ ಮಕ್ಕಳು ನನ್ನ ಮಗನ ಕೂಡ ಭಾಳ ಚಿಕ್ಕವನು. ಇವೆಲ್ಲ ನಶೆ ಟೈಮಲ್ಲಿ ಇದೆಲ್ಲ ಆಗಿರೋದು. ಹಿಂಗಾಗಿ ಇರುವಾಗ ತಮ್ಮನ ಮದುವೆ ಮಾಡಿದ್ಮೇಲೆ ಜಗಳ ಸ್ಟಾರ್ಟ್ ಆಯ್ತು. ನನಗೆ ಮನೆಗೆ ಹೆಣ್ಮಕ್ಳಿಗೆಲ್ಲ ಸಪ್ರೇಟ್ ಬೇರೆ ಆಗ್ಬಿಟ್ಟು, ಬೇರೆ ಆದಾಗ ಎಲ್ಲಿ ಹೋಗ್ಬೇಕು, 2 ಮಕ್ಳು ಕಟ್ಕೊಂಡು. ನಾನು ಲಲಿತಾನ ತಾಯಿ ಮನೆ ಕಳಿಸಿದೆ, ಇವ್ರ ಜೊತೆಗೆ ಇರ್ತೀನಿ ಹೋಗಿ ಸ್ವಲ್ಪ ದಿನ ಅಂತ 2 ಮಕ್ಳು ಕಟ್ಕೊಂಡು ಹೋಗ್ಬಿಟ್ಟು. ಹೋದಾಗ ನಮ್ಮ ಅಕ್ಕನಿಗೆ ಹಸಿರು ಕಾಲನಿ ಮನೆ ಬಂದಿತ್ತು, ಸರ್ಕಾರಿ ಮನೆ. ಆ ಮನೆಗೆ ನೀನು ಹೋಗ್ಬಿಡಪ್ಪ, ಸುಮ್ಮನೆ ಜಗಳ ಮಾಡ್ತೀರ ಅಂತ ಎಲ್ಲ ಫೈಟಿಂಗ್, ದಿನ ಹೊಡೆದಾಗ ಜಗಳ ಮಾಡೋದು. ನಮ್ಮ ತಮ್ಮನ ಹೆಂಡತಿಗೆ ನಾನು ಬೈಯೋದು, ನಮ್ಮ ತಮ್ಮನ ಹೆಂಡತಿ ನಾ ಇಲ್ಲದೆ ಇರೋವಾಗ ನಮ್ಮ ಹೆಂಡತಿಗೆ ಬೈಯೋದು. ಈ ಥರ ಮನೇಲಿ ಬರೇ ಕದನ, ಬರೇ ಸೈತಾನ ಕುತಂತ್ರಗಳು. ಆ ಟೈಮಲ್ಲಿ ಗೊತ್ತಿಲ್ಲ ನಮಗೆ ಯೇಸು ಕ್ರಿಸ್ತರಂದ್ರೆ ಯಾರಂತ ಗೊತ್ತಿಲ್ಲ. ವಿಗ್ರಹಾರಾಧನೆ ಮಾಡುವಂಥ ಫ್ಯಾಮಿಲಿ ನಮ್ಮದು. ಹೋಗಿ ದೇವಸ್ಥಾನದಾಗೆಲ್ಲ ಕುತ್ಕೊಳ್ಳೋದು ಅಂತ ದೇವ್ರ ಹತ್ರ ಬೀಳ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇದ್ವಿ. ನೋಡುವಾಗ ಹಸಿರು ಕಾಲಿಗೆ ಹೋದ್ವಿ. ಹಸಿರು ಕಾಲಿಗೆ ಬಂದ್ಮೇಲೆ ನಮಗೆ ದೇವರ ಅರಿವು ಅಂತ ಗೊತ್ತಾಗಿದೆ. ಅವಾಗಲೂ ಕೂಡ ಹಸಿರು ಕಾಲಿಗೆ ಇದ್ದಾಗಲೂ ಕರೀತಿಲ್ಲ ಮನೆಗೆ, ಏನಿಲ್ಲ ರೇಷನ್ ಇಲ್ಲದೆ ಇದ್ರು ಕೂಡ ಏನೋ ಸುಮ್ಮನೆ ಒಂದು ದೊಡ್ಡ ಸ್ಥಿತಿಗೆ ಕುಡಿದು ಬರುವಾಗ ಮಕ್ಕಳಿಗೆ ಒಬ್ಬನ ಹೋಯ್ತಾನೆ ಅನ್ನೋ ಥರ ಒಂದೆರಡು ಬಂದು ಬ್ರೆಡ್ ಮಕ್ಕಳಿಗೆ ಪೇಡ ಬಿಸ್ಕೆಟ್ ತೊಗೊಂಡು ಹೋಗ್ತಿದ್ದೆ. 2 ಮಕ್ಕಳು ನಾನು ಬಾಗಿಲಲ್ಲಿ ಇರುವಾಗಲೇ ಒಂದು ಕ್ಯಾರಿಯಲ್ಲಿ ಕಳ್ಸ್ಕೊಳ್ಳೋದು ತಿನ್ನಕ್ಕೆ. ಅಷ್ಟೊಂದು ಕಷ್ಟ ಇರುವಾಗ ಇದೇ ನಿಷೇಧಾಗ ಕುಡಿದು ಜೊತೆ ಹೊಡ್ಕೊಂಡು ಹೋಗುವಾಗ ಒಬ್ಬ ಹುಡುಗ ಸಿಕ್ಕ, ರಮೇಶ ಅಂತೇಳಿ. ಅವನು ನಮಸ್ಕಾರ ಅಂತಿದ್ದೆ, ಈ ಥರ ಎಲ್ಲ ಮಾತಾಡಿ ನನ್ನ ಜೊತೆ ಕೆಲಸ ಮಾಡ್ಕೊಂಡು. ನನ್ನ ಸೈಕಲ್ ಇತ್ತು, ನಂದು ಸೈಕಲ್ ನಾನು ಹೋಗುವಾಗ ಹೊಡ್ಕೊಂಡು ಹೋಗ್ತಿದ್ದೆ, ಬರುವಾಗ ಸೈಕಲ್ ಹತ್ತಿರಲಿಲ್ಲ. ಅದೇ ನಾನು ಕರ್ಕೊಂಡ್ಬರೋದು ಮನೆಗೆ, ಬ್ಯಾಲೆನ್ಸ್ ಆ ಥರ ಕುಡಿಯೋದು. ಮತ್ತೆ ಎಕ್ಸ್ಟ್ರಾ ಬಾಟ್ಲಿ ಕೂಡ ಅಲ್ಲಿ ಹೋದ್ರೆ ಮತ್ತೆ ಗದಗ ಬರ್ಬೇಕಲ್ಲ ಅಂತೇಳಿ ಎಕ್ಸ್ಟ್ರಾ ತೊಗೊಂಡು ಹೋಗ್ತಿದ್ದೆ, ಜೋಬಲ್ಲಿ ಇಟ್ಕೊಂಡು 2 ಕ್ವಾರ್ಟರ್ ಇಟ್ಲು. ಈ ಥರ ಮಾಡುವಾಗ ಒಂದಿನ ರಮೇಶ ಹುಡುಗ ನನ್ನ ಗೊತ್ತಿಟ್ಕೊಂಡು ಮನೆಗೆ ಬಂದು ನಮ್ಮನ್ನ ಕರೆದ್ರು. ಭಾಳ ಫೆಲೋಶಿಪ್ ಮಾಡ್ತಾರೆ, ಭಾಳ ತಾಳ್ಮೆಯಿಂದ ಸಹನೆಯಿಂದ. ಅವಾಗ ಅಕ್ಕ ಅನ್ಕೊಂಡು ರಾಜು ಮತ್ತು ಮಧು ಜೊತೆಗೆ ಫೆಲೋಶಿಪ್ ಮಾಡ್ಕೊಂಡು ಹುಡುಗ ಬರೋದು ಹೋಗೋದು ಮಾಡ್ತಾ ಇದ್ದ. ಅವಾಗ ಮಕ್ಕಳಿಗೆ ಕೂಡ ಏನು ಗೊತ್ತಿಲ್ಲ ದೇವ್ರಂದ್ರೆ ಏನು ಅಂತೇಳಿ. ಅವಾಗ ಮೇರಿ ಸಿಸ್ಟರ್ ಇದ್ರು ಶಿವಕೃಪಾ ಮನೆಯಲ್ಲಿ. ಪ್ರೀತಮ್ ಬ್ರದರ್ ರಮೇಶ್ ಅವ್ರನ್ನ ಕರ್ಕೊಂಡು ಮನೆಗೆ ಏನೋ ಬಂದ್ರು ಗೊತ್ತಿಲ್ಲ. ಅವತ್ತು ಲಲಿತಾಗ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಾಗ ಸ್ಟಡಿ ಮಾಡಿದ್ರು, ಡಿಸೈಪಲ್ ಆದ್ರು. ಅವಾಗ ಸೋನಾಲಿ ಕಾಂಪ್ಲೆಕ್ಸಲ್ಲಿ ಅಥವಾ ಶಿವಕೃಪಾ ಮನೆಯಲ್ಲಿ ಬ್ರದರ್ ಮನೆಗೆ ಹೋಗ್ತಾ ಇದ್ವಿ. ಒಂದ್ಸಾರಿ ನೆನಪಿದೆ ನಮಗೆ, ಬ್ರದರ್ ನನಗೆ ಊಟಕ್ಕೆ ಕರೆದಿದ್ರು, ನಮ್ಮ ಮನೆಗೆ ಊಟಕ್ಕೆ ಬರ್ದಿ ಅಂತ ದೇವ ಬ್ರದರ್. ಅವಾಗ ಎಣ್ಣೆ ಹೊಡೆದ ಹೋಗ್ಬಿಟ್ಟಿದ್ವಿ ನಮ್ಮ ಮನೆಗೆ. ಒಂದು ಟೈಟ್ ಆಗಿಬಿಟ್ಟಿದ್ವಿ, 2 ಕ್ವಾರ್ಟರ್ ಹತ್ರ ಕುಂದಿದ್ವಿ. ಆದರೂ ಅವ್ರು ನನಗೆ ಏನು ಅಂದಿಲ್ಲ, ಬರೀ ಮಾತಾಡಿದ್ರು. ಆಂಟಿ ಇದ್ರು, ಮೇರಿ ಸಿಸ್ಟರ್ ತಾಯಿ ಇದ್ರು, ಎಲ್ಲ ಏನೋ ಎದ್ದು ಏನು ಮಾಡಿ ಹಾಕಿದ್ರು. ಹಾಕಿದಾಗ ಮರನೇ ದಿನನೂ ಕೂಡ ಏನೋ ಅಂದಿಲ್ಲ ಬ್ರದರ್ ನನಗೆ. ನಿಜವಾಗ್ಲೂ ಅದು ಮರೆಯೋದಕ್ಕೆ ಆಗೋದಿಲ್ಲ ನನಗೆ. ನಶೆ ಒಳಗಿದ್ರು ಕೂಡ ಅವರಿಬ್ಬರು ಅವ್ರು ಕರ್ಕೊಂಡು ಅವ್ರ ಗಂಡ ಹೆಂಡತಿ ನನ್ನ ಜೊತೆಗೆ ನಡ್ಕೊಂಡಿರುತ್ತೋ ವರ್ತನೆ ಮಾಡಿರುವಂಥ ಸಹನೆ, ಆ ತಾಳ್ಮೆ, ಅವ್ರನ್ನ ಪ್ರೀತಿ ಮಾಡುವಂಥ ಗುಣ ಭಾಳ ಇಷ್ಟ ಆಯಿತು. ಅವಾಗ ಸ್ವಲ್ಪ ಏನಾಗಿದೆ ಅಂತ ಬಾಪ್ಟಿಸಮ್ ಆಯಿತು. ಬಾಪ್ಟಿಸಮ್ ಆದರೂ ಕೂಡ ವಾರ್ನ್ ಮಾಡ್ತಿದ್ದೆ, ಎಲ್ಲ ಬಿಟ್ಕೊಟ್ಟು ಚರ್ಚ್ಗೆ ಅಂತ ಹೋದ್ರೆ ಹುಡುಗರು ರೆಡಿ ಮಾಡಾಕೋರೆ, ಹುಡುಗರು ರೆಡಿ ಮಾಡೋ ಹಿಂಗೆ ಬೈತಿದ್ದೆ ನನಗೆ ಕೈ ಗೊತ್ತಿಲ್ಲ. ಏನೋ ಒಂದಿನ ನನಗೆ ಅರಿವಾಯಿತು, ಏನಂದರೆ ಲೂಕನ ಸುವಾರ್ತೆಯಲ್ಲಿ ಸಿಲ್ಬೆ ಬಗ್ಗೆ ಸ್ಟಡಿ ಮಾಡ್ತಾ ಇದ್ರು. ರಮೇಶನ ಅಪ್ಪು ಓದ್ತಾ ಇದ್ವಿ, ಪ್ರಾರ್ಥನೆ ಮಾಡೋದು ಅಂತ ರೋಟರಿ ಸ್ಕೂಲ್ ಗ್ರೌಂಡಿಗೆ ಕರ್ಕೊಂಡು ಹೋದಾಗ ನನಗೆ ಮನವರಿಕೆ ಆಯಿತು. ಅದು ಕೂಡ ಸ್ಟಡಿ ಮಾಡಿಸ್ಕೊತಿದ್ದೆ. ಬ್ರದರ್ ಸ್ಟಡಿ ಮಾಡಿದ್ರು, ಕೃಷ್ಣ ಸ್ಟಡಿ ಮಾಡಿದ್ರು, ಪ್ರೀತಮ್ ಬ್ರದರ್ ಸ್ಟಡಿ ಮಾಡಿದ್ರು, ಮಂಜುನಾಥ್ ಕೂಡ
ಫುಲ್ಲ ನನ್ನ ಜೊತೆ ಪ್ರಾರ್ಥನೆ ಮಾಡೋದು, ಸ್ಟಡಿ ಮಾಡೋದು ಎಲ್ಲ ಮಾಡ್ತೇವೆ. ಆದ್ರೂ ದೆವ್ವಗಳು ನನ್ನ ಮೈ ಬಿಟ್ಟು ಹೋಗಿಲ್ಲ, ದೇಹದಲ್ಲೇ ವಾಸ ಮಾಡ್ತಿದ್ವಿ. ಆಮೇಲೆ ಸ್ವಲ್ಪ ದಿನ ಆಗಿದ್ದು ಇನ್ನೊಂದು ಏನಂದ್ರೆ ನನ್ನ ಮಗನ ಬಗ್ಗೆ ಮತ್ತು ನನ್ನ ಹೆಂಡತಿ ಬಗ್ಗೆ ನನಗೆ ಒಂದು ಹೇಳೋಕೆ ಇಷ್ಟಪಡ್ತೀನಿ. 8 ತಿಂಗಳು ಇರ್ಬೇಕು, 7.5 ತಿಂಗಳು ಪ್ರೆಗ್ನೆಂಟ್ ನಮ್ಮ ಹೆಂಡತಿ. ಅವ್ರ ಊರಿಗೆ ಹೋಗಿದ್ದೆ ನಾನು. ಊರಿಗೆ ಹೋದಾಗ ಅವಾಗ ಹೋಗ್ತಿದ್ದೆ. ಅವ್ರಿಗೆ ಹೋದಾಗ ನಮ್ಮ ಹೆಂಡತಿ ಅಂದ್ರೆ ನಾನು ಗದಗ ಕರ್ಕೊಂಡು ಹೋಗಿ ಶ್ರೀಕಾರಣ ಅಂತ ಹಿಂದೂ ಮಂದಿಯಲ್ಲಿ ಮಾಡ್ತಾರೆ. ಶ್ರೀಕಾರಣ ಮಾಡಿದ್ರೆ ತಿರುಗಿ ಗಂಡನ ಮನೆಗೆ ಹೋಗಂಗಿಲ್ಲ, ಡೆಲಿವರಿ ಆದ್ಮೇಲೆ ಹೋಗ್ಬೇಕು. ನಾವು ಊರಿಗೆ ಬಂದಾಗ ಬೆಂಡ್ ಹಾಕ್ಬಿಟ್ಲ ಹೆಂಡತಿ, ಊರಿಗೆ ಹೋಗೋಣ ಅಂತ. ಮೊದಲೇ ಯಾರಿಗೆ ಪ್ರೆಗ್ನೆಂಟ್ ಇದ್ದಾಗ ಆಸೆಯನ್ನು ಈಡೇರಿಸ್ಬೇಕು, ಕರ್ಕೊಂಡು ಹೋಗಪ್ಪ ಅಂತ ಅವ್ರ ತಾಯಿನೂ ಕೂಡ ಕಳಿಸಿದ್ರು ನಮ್ಮ ಜೊತೆಗೆ. ಬಂದಿದ್ವಿ, ಹಳೆ ಕೋರ್ಟ್ ಹತ್ರ ಹೇಳಿದ್ವಿ, ಬಸ್ ಒಂದೇ ಬಸ್ ಮೇಲ್ದಿಂದ ಬೆಳಗ್ಗೆಗೆ ಹೋಗೋಣ. ಹೆಂಗ ಅವ್ರು ಯಾಕೆ ಕರ್ಕೊಂಡು ಹೋಗಿ ಗೊತ್ತಿಲ್ಲ, CSI ಚರ್ಚಿಗೆ ಹೋಗ್ಬಿಟ್ಟಿವಿ. ಹೋಗಿ ಕುತ್ಕೊಂಡಿವಿ, ಭಾನುವಾರ ದಿನ ಅದು ಕುತ್ಕೊಂಡು ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ರು, ಇವ್ರು ನೋಡಿದ್ರು, ಹೊಟ್ಟಿ ಇಟ್ಕೊಂಡು ಅನ್ನಿಸ್ತು ನನಗೆ. ದೇವ್ರ ವಾಕ್ಯ ರಾಜನ್ ಕಿವಿಗೆ ಅವಾಗ ದೇವ್ರ ಹೊಟ್ಟೆಲಿದ್ದಾಗ ಹಾಕಿದ್ರೇನು ಅಂತ ನನಗೆ ಇತ್ತೀಚೆಗೆ ಕೆಲವು ಸಾರಿ ನೆನಪಾಗುತ್ತೆ. ದೇವರ ವಾಕ್ಯ ಗರ್ಭದಲ್ಲಿ ರಾಜ ಕೇಳಿದಾನೆ ಅಂತ ಅದ್ರ ಬಗ್ಗೆ. ಆಮೇಲೆ ಏನಾಯ್ತು, ಸ್ಟಡಿ ಮಾಡಿದ್ರು, ಬಾಪ್ಟಿಸಮ್ ಆಯ್ತು. ಅವಾಗ ಸ್ವಲ್ಪ ಕುಡಿಯೋದನ್ನ ಬಿಟ್ಟೆ ನಾನು, ಮತ್ತೆ ಸ್ಟಾರ್ಟ್ ಮಾಡಿದೆ, ಮತ್ತೆ ಬಿಟ್ಟೆ, ಮತ್ತೆ ಸ್ಟಾರ್ಟ್ ಮಾಡಿದೆ. ಈ ತರ ಏನ ಡಿಸ್ಪ್ಲೇಸ್ ಆದಾಗ ಕುಡಿಯೋದು ಇಲ್ಲದೆ ಇರುವಾಗ. ಆಮೇಲೆ ಪ್ರೀತಮ್ ಬ್ರದರ್ಗೆ ಭಾಳ ಭಯ ನನಗೆ. ಅವ್ರು ಬರ್ತಾರ ಅಂದ್ಕೂಡ್ಲೇನೆ ಎದುರಿಗೆ ಹೋಗಿಲ್ಲ ನಾನು ಭಾಳ ಸಾರಿ. ಕುಡಿದ್ರೆ ಇಷ್ಟ ಆಗಲ್ಲ, ಒಂದ್ಸಲ ಬಂದ್ರೆ 2 ಸಲ ವಾರ್ನಿಂಗ್ ಮಾಡಿದ್ರು. ಬಂದ್ಕೂಡೆ ಯಾಕಂದ್ರೆ ಅವ್ರ ದೇವರ ಪ್ರೀತಿ ಮಾಡುವಂತ ಒಂದು ಅವ್ರ ಶೈಲಿ ಇದೆಯಲ್ಲ, ಅದು ಗೌರವದಿಂದ ನಾನು ಭಯ ಪಡ್ತಿದ್ದೆ ಹೊರತಾಗಿ ಯೋಚನೆ ಮಾಡ್ಬೋದಿದ್ದೆ. ನಾನು ಚಿಕ್ಕವರು, ಅವ್ರ ಇಂಪಾರ್ಟೆನ್ಸ್ ಆ ಥರ ಆಲೋಚನೆ ಮಾಡಲಿಲ್ಲ. ದೇವರು ಕೆಟ್ಟವ್ರು ಇರೋಗ್ಲೂ ಕೂಡ ಒಳ್ಳೆಯ ಆಲೋಚನೆಗಳನ್ನ ಕೊಡ್ತಾರೆ. ಅದೇ ಈಗ ಬ್ರದರ್ ಹೇಳಿದಂಗೆ ದಂಡು ಅನ್ನುವಂಥ ವ್ಯಕ್ತಿ ಯೇಸು ಕ್ರಿಸ್ತರು ಬರ್ತಾರಂದ್ರೆ ಓಡ್ ಹೋಗ್ಬಿಡ್ಬೋದಿತ್ತು, ಎಲ್ಲೋ ಚಿಕ್ಕೋಬೋದು. ಎದುರಿಗೆ ಬಂದಲ್ಲ, ಅವರಲ್ಲಿರುವಂಥ ಒಂದು ಆತ್ಮ ಯೇಸು ಕ್ರಿಸ್ತರು ಎದುರಿಗೆ ಹೋಗೋಂಗ್ ಮಾಡ್ತು. ಅಷ್ಟು 6,000 2,000 ದೇವಗಳಿದ್ರು ಕೂಡ ಒಂದು ಆತ್ಮ ಅವ್ರನ್ನ ಎದುರಿಗೆ ಹೋಗೋಂಗ್ ಮಾಡಿದೆ ಅಂದ್ರೆ ಅದು ಪವಿತ್ರ ಆತ್ಮನ ಕೆಲಸ. ಅದೇ ರೀತಿ ಪ್ರೀತಮ್ರನ್ನ ನಾವು ಇಟ್ಕೊಂತಿದ್ವಿ ಕೆಲಸ ಒಂದು ಗೌರವದಿಂದ. ಆಮೇಲೆ ನಾವು ಹೆಂಡತಿ ಹತ್ರ ಕೇಳ್ತಿದ್ವಿ ಯಾವಾಗ್ಲೂ ಅವ್ರ ಬಗ್ಗೆ, ಕುಡಿತಾರ ಬಿಟ್ರ. ಅದು ಯಾವಾಗ್ಲೂ ನನ್ನ ಫ್ಯಾಮಿಲಿ ಬಗ್ಗೆ ಪ್ರೀತಮ್ ಅವ್ರು ಬಹಳ ಕೇರ್ ತಗೊಂಡಿದ್ದಾರೆ. ಈ ದಿವಸ ನಾನು ನನ್ನ ಕುಟುಂಬ ಸುರಕ್ಷಿತವಾಗಿದ್ದೀವಿ, ದೇವರಾಜ್ಯದಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಮೇನ್ ರೂಲ್ ಪ್ರೀತಮ್ ಇರ್ತಾರೆ. ಅವ್ರನ್ನ ಬಹಳ ಅಪ್ರಿಷಿಯೇಟ್ ಮಾಡ್ತೀವಿ. ಏರಿಯಾ ಸುಲಭವಾಗಿರುವಂತ ಏರಿಯಾ. ಆಮ್ಯಾಗ ರಾಜು ಹೋಗ್ತಾರಂತ ಸ್ಕೂಲ್, ಸೈಂಟ್ ಜಾನ್ ಸ್ಕೂಲ್ ಅಂದ್ರೆ ಬರೀ ಸೆಟಲ್ಮೆಂಟ್ ಜನ ಹುಡುಗರು ಓದುವಂತ ಸ್ಕೂಲ್. ಅವ ಹೈಸ್ಕೂಲ್ಗೆ ಹೋಗುವಾಗಲೇ ಪ್ರೀತಮ್ ಅವ್ರ ಟಚ್ ಅವನಿಗೆ. ಹಿಂಗಾಗಿ ಅವ್ರ ಜೊತೆಲಿ ಪಳಗಿ ಅವನು ಕೆಟ್ಟ ಸಹವಾಸಗಳನ್ನ ಗೊತ್ತಾಗದೇ ಇರೋಂಥ ರೀತಿಯಲ್ಲಿ ದೇವರು ಉಪಯೋಗ ಮಾಡ್ಕೊಂಡು ಪ್ರೀತಮ್ ನನ್ನ ಮಗನ ಜೀವಿತದಲ್ಲಿ. ಆಮೇಲೆ ಮದುವೆ ಆಯ್ತು ಅವ್ರಿಗೆ. ಮದುವೆ ಆದ್ಮೇಲೆ ಅವಳಿಗೆ ಬಿಂಗಲ್ ಆದ್ಲು. ಸುಗ್ನಾ ಮತ್ತೆ ಪ್ರೀತಮ್ ಬ್ರದರ್ ಇಬ್ರು ಸೇರಿ ಮಧುನು ಕೂಡ ಅಂತ ತಮ್ಮ ಸ್ವಂತ ಮಗಳ ರೀತಿಯಲ್ಲಿ ಅವನ್ನ ಬೆಳೆಸಿದ್ರು. ಎಷ್ಟೋ ಸಾರಿ ನಮ್ಗೆ ನಾನು ಮಧು ಬಹಳ ಸಾರಿ ಜಗಳ ಮಾಡ್ತೀನಿ. ಜಗಳ ಮಾಡೋ ನೀನು ನಂಗೆ ಪ್ರಾಪಂಚಿಕವಾದ ಅಪ್ಪ ಇರ್ಬೋದು, ನೀನು ನನಗೆ ಅಪ್ಪ ಅಮ್ಮ ಕೆಳಗಿದ್ದಾರೆ. ನನ್ನ ಆತ್ಮಿಕವಾದ ಅಪ್ಪ ಅಮ್ಮ ಪ್ರೀತಮಣ್ಣ ಸುಗ್ನಾ ಅವ್ರು ಏನಾದ್ರು ಹೇಳಿದ್ರೆ ನಾನು ಕೇಳ್ತೀನಿ. ನೀ ಈ ತರ ಹೇಳಿದ್ರೆ ನನ್ ಕಡೆ ಕೇಳಕ್ಕಾಗಲ್ಲ ಅಂತ ಮಧು ನಂಗೆ ಡೈರೆಕ್ಟ್ ಆಗಿ ಭಯ ಇಲ್ದೇನೆ ನನಗೆ ಹೇಳಿದ. ಅಷ್ಟೊಂದು ಬಲವಾದ ರೀತಿಯಲ್ಲಿ ಇವತ್ತಿನ ದಿವಸ ನಾನು ಎಲ್ಲ ಚಟಗಳನ್ನು ಬಿಟ್ಟು, ಎಲ್ಲ ಸಹವಾಸಗಳನ್ನು ಬಿಟ್ಟು ನಾನು ಸಂತೋಷವಾಗಿದ್ದೀನಿ ಅಂದ್ರೆ ಅದಕ್ಕೆ ಯೇಸು ಕ್ರಿಸ್ತರ ಕಾರಣ, ಮತ್ತೆ ಯೇಸು ಕ್ರಿಸ್ತರು ಇಟ್ಟಿರುವಂತ ನಾಯಕರುಗಳ ಕಾರಣ. ಅಷ್ಟೊಂದು ಸಂತೋಷವಾಗಿದ್ದೀನಿ. ನನ್ನ ಮಗನಿಗೆ ಕೂಡ ಮದುವೆ ಆಯ್ತು. ಅವನು ಕೂಡ ಒಳ್ಳೆ ಸ್ಪಿರಿಚುವಲ್ ಆಗಿರುವಂತ ಹೆಂಡತಿ ದೇವ್ರು ಕೊಟ್ಟರು. ಸುಮಾ ನನಗೆ ಸೊಸೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ, ನನ್ನ ಮಗಳ ತರ ನೋಡ್ತೀನಿ ಅವಳು ಕೂಡ. ಹಿಂಗಾಗಿ ನನಗೆ ಸಭೆ ಬಗ್ಗೆ ಮತ್ತೆ ಸಭೆಯಲ್ಲಿರುವಂಥ ನಾಯಕರ ಡಿಸೈಪಲ್ ಬಗ್ಗೆ ನನಗೆ ಭಾಳ ಅಭಿಮಾನ, ಭಾಳ ಹೆಮ್ಮೆ ಪಡ್ತೀನಿ. ನಾನು ದೇವರು ಒಂದು ಇಂಥ ಸಭೆಯಲ್ಲಿ ಇಟ್ಟಿದ್ದಾರೆ, ಇಂಥ ಎಲ್ಲ ಉತ್ತಮವಾದಂಥ ನಾಯಕರ ಮಧ್ಯದಲ್ಲಿ ನನಗೆ ಇಟ್ಟಿದ್ದಾರೆ ಅಂತ ಹೇಳೋದಕ್ಕೆ ನಾನು ಭಾಳ ಇಷ್ಟಪಡ್ತೀನಿ. ಭಾಳ ಸಂತೋಷನೂ ಕೂಡ ಪಡ್ತೀನಿ. ಇವತ್ತಿನ ದಿವಸ ನನ್ನ ಜೀವನ ಚೆನ್ನಾಗಿದೆ. ನನ್ನ ಹತ್ರ ಏನೂ ಇಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಆಗಲಿ, ಒಂದು ಆಸ್ತಿ ಪಾಸ್ತಿ ಆಗಲಿ, ಎಲ್ಲ ಆಸ್ತಿ ಹೋದ್ರು ಏನು ದುಡ್ಡೇ ಇಲ್ಲ ಅಂದ್ರೂ ಕೂಡ ನನ್ನ ಜೊತೆಗೆ
ಯೇಸು ಕ್ರಿಸ್ತ ಇದ್ದಾರೆ, ಯೇಸು ಕ್ರಿಸ್ತ ಕೊಟ್ಟಿರುವಂತ ವಾಕ್ಯ ಇದೆ, ಅದ್ರ ಮೂಲಕವಾಗಿ ನಾನು ಜೀವನ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಏನಾದ್ರು ಆಸಮ್ ಬ್ರದರ್, ಜಾಬ್. ಆಮೆನ್. ಓಕೆ, ಸೊ ಭಾಳ ಜನರಿಗೆ ಇವತ್ತು ಕೂಡ ಇಲ್ಲಿರೋರಿಗೆ ಕೆಲವರಿಗೆ ದೆವ್ವ ಹಿಡ್ದಿರ್ಬೋದು, ನಿಮಗೆ ಗೊತ್ತಿಲ್ದಿರ್ಬೋದು. ಆದರೆ ಯೇಸು ಕ್ರಿಸ್ತ ಹತ್ರ ಬರುವಾಗ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ. ಯಾಕಂದರೆ ಯೇಸು ಕ್ರಿಸ್ತ ಓಡಿಸ್ತಾರೆ ದೆವ್ವಗಳಿದ್ದರೆ. ಸೊ ಯೇಸು ಕ್ರಿಸ್ತು ನಿಮ್ಮ ಹತ್ರ ಬರೋಕ್ಕೆ ಅಲೋ ಮಾಡ್ಬೇಕು ನೀವು. ಅವಾಗ ದೆವ್ವಗಳು ಓಡಿಸಿದಾಗ ನೀವು ವ್ಯತ್ಯಾಸವುಳ್ಳ ಮನುಷ್ಯರಾಗ್ತೀರಿ. ಮುಂಚೆ ಇರೋ ಥರ ಇರಲ್ಲ. ಕೆಲವ್ರಿಗೆ ಅನ್ಸುತ್ತಲ್ವಾ, ಹೊಸ ವರ್ಷ ಬಂದಾಗ ನನ್ನ ಜೀವನ ಚೇಂಜ್ ಆಗಬೇಕು ಅಂತ ಅದು ಇದೆಲ್ಲ ರೆಸೊಲ್ಯೂಷನ್ಸ್ ಎಲ್ಲ ಮಾಡ್ತೀನಿ. ಬಟ್ ಯೇಸು ಕ್ರಿಸ್ತ ಹತ್ರ ಬರ್ರಿ, ಯೇಸು ಕ್ರಿಸ್ತ ದೆವ್ವಗಳನ್ನ ಓಡಿಸ್ತಾರೆ. ಅವ್ರಿಗೆ ಆ ಶಕ್ತಿ ಇದೆ, ನಿಮ್ಮ ಜೀವನವನ್ನು ಬದಲಾಯಿಸ್ತಾರೆ. ಓಕೆ, ಸೊ ಯೇಸು ಕ್ರಿಸ್ತ ಹತ್ರ ಬರ್ತೀರಾ? ಕೆಲವರು ನೀವು ಶಿಷ್ಯರಾಗಿ ಬಹಳ ವರ್ಷಗಳಾಗಿರ್ಬೇಕು. ಬಟ್ ನೀವೆಲ್ಲರೂ ಕೂಡ ಯೋಚನೆ ಮಾಡಬೇಕು, ಇವತ್ತು ನನ್ನ ಜೀವನವನ್ನು ಹತೋಟಿಲಿ ಇಟ್ಕೊಳ್ಳೋರು ಯಾರು? ದೇವರ, ಯೇಸು ಕ್ರಿಸ್ತನ ಅಥವಾ ದೆವ್ವಗಳ? ನೀವು ಇನ್ನೂ ಕೆಲವು ಪಾಪಗಳಿಗೆ ಗುಲಾಮರಾಗಿದ್ರೆ ಯಾರು ನಿಮ್ಮನ್ನು ಹತೋಟಿಲಿ ಇಟ್ಕೊಂಡಿದ್ದಾರೆ? ಓಕೆ, ನೀವು ಯೋಚನೆ ಮಾಡಬೇಕು, ಇವಾಗ ನಾನು ದೇವ್ರ ಮಗನ ಅಥವಾ ಸೈತಾನ್ಗೆ ಬಚ್ಚಿನ? ಯಾರು ಹತೋಟಿಲಿ ಇಟ್ಕೊಂಡಿದ್ದಾರೆ ಇವಾಗ ನಿಮ್ಮ ಜೀವನವನ್ನು? ಥಿಂಕ್ ಅಬೌಟ್ ಇಟ್. ಕೆಲವರು ಅನ್ಕೊಂಡಿದ್ರು, ಅವಾಗೆಲ್ಲ ಬಿಡು, ಇವಾಗ ಹೆಂಗಿದೆ ನಿನ್ನ ಜೀವನ? ಇವಾಗ ದೇವರು ನಿನ್ನನ್ನು ಹತೋಟಿಲಿ ಇಟ್ಕೊಂಡಿದ್ದಾರೆ. ಥಿಂಕ್ ಅಬೌಟ್ ಇಟ್. ಓಕೆ, ಸೊ ಯೇಸು ಕ್ರಿಸ್ತ ದೆವ್ವಗಳನ್ನ ಹಂದಿ ಒಳಗಡೆ ಕಳಿಸ್ಬಿಟ್ರು. ಎಷ್ಟು ಹಂದಿಗಳು ಸತ್ತೋದು? ಎಲ್ಲ ಅಲ್ಲಿರೋರೆಲ್ಲ ಗೊಳೋ ಅಂತ ಅಳ್ತಾರ, ಅಯ್ಯೋ ನಾನು ಹಂದಿಗಳು ಹೋದಲ್ಲ. ಊರಲ್ಲಿರೋರು ಎಲ್ಲರಿಗೂ ಹೋಗಿ ಹೇಳಿದ್ರೆ ಹಂದಿ ಸತ್ತೋಯ್ತು. ಆಮೆನ್. ಅದು ಒಂದು ವಿಷಯ ನಾನೇನು ಕಲಿಬೋದಂದ್ರೆ, ಒಬ್ಬ ಮನುಷ್ಯನ ಬೆಲೆ 2,000 ಹಂದಿಗಳಿಗಿಂತ ಶ್ರೇಷ್ಠ. ಯಾರೆಲ್ಲ ಇಲ್ಲಿ ಪೋರ್ಕ್ ತಿಂತೀರಿ? ಕೈ ಎತ್ತಿ. ಓಕೆ, ಕೆಲವರು ಮುಜುಗರ ನಿಮ್ಮ ಕೈ ಎತ್ತ, ಪರವಾಗಿಲ್ಲ. ಒಳಗಡೆ ತಿಂತೀರಿ, ಪರವಾಗಿಲ್ಲ. ಒಂದು ಹಂದಿ ಎಷ್ಟು ಗದಗಲ್ಲಿ? 1 kg ಹಂದಿ ಎಷ್ಟು ಅಂದರೆ ಹೇಳ್ತೀರಾ ನೀವು? ಎಷ್ಟು? ಓಕೆ, 400 ರೂಪಾಯಿ ಅನ್ಕೊಳ್ರಿ. ಓಕೆ, ಅವಾಗ ಒಂದು ಹಂದಿ ಎಷ್ಟು kg ಇರುತ್ತೆ? 50 kg. ಓಕೆ, 20 kg ಅಂದ್ಕೊಳ್ಳೋ. ಒಂದು ಹಂದಿ 20 × 4 ಎಷ್ಟಾಯ್ತು? ಓಕೆ, 8,000 ರೂಪಾಯಿ. ಓಕೆ, 10,000 ಅಂತ ಇಟ್ಕೊಳ್ಳೋಣ. ಒಂದು ಹಂದಿ 10,000 ರೂಪಾಯಿ. 2,000 ಹಂದಿಗೆ ಎಷ್ಟಾಯ್ತು? ಯಾರಿಗಿಲ್ಲಿ ಗಣಿತ ಬರುತ್ತೆ? ಕ್ಯಾಲ್ಕುಲೇಟರ್ ಯಾರ ಹತ್ರ ಇದೆ? ಇಲ್ಲ, ಜಾಸ್ತಿ. ಒಂದು ಹಂದಿಗೆ 10,000 ಅಂದರೆ 4 ಹಂದಿಗೆ 40,000 ಆಯ್ತು. ನನಗೆ ಗಣಿತ ಸ್ವಲ್ಪ ಗೊತ್ತು, BCom ಸ್ಟೂಡೆಂಟ್ ನಾನು. 2 ಕೋಟಿ. 2 ಕೋಟಿ. ಅವಾಗ ಒಂದು ನನಗೆ ಗೊತ್ತು, ಒಬ್ಬ ಮನುಷ್ಯನ ಬೆಲೆ 2 ಕೋಟಿಗಿಂತ ಜಾಸ್ತಿ. ಅವನ ಆತ್ಮ. ಯೇಸು ಕ್ರಿಸ್ತ ಅದನ್ನು ನೋಡಿದ್ರು. ಬಹಳ ಜನ ಪ್ರಪಂಚಕ್ಕಿದ್ರು, ಅಯ್ಯೋ ಹಂದಿ ಸತ್ತೋಯ್ತು, ಯೇಸುನ ಓಡಿಸ್ಬಿಡ್ರಿ ಇಲ್ಲಿಂದ ಅಂದ್ರು. ಬಟ್ ಬಹಳ ಜನ ಪ್ರಪಂಚದಲ್ಲಿರೋರಿಗೆ ಹಂದಿ ಬೆಲೆ ಗೊತ್ತು, ಮನುಷ್ಯನ ಬೆಲೆ ಗೊತ್ತಿಲ್ಲ. ಮನುಷ್ಯನ ಆತ್ಮ ಬೆಲೆ ಗೊತ್ತಿಲ್ಲ. ಯೇಸುನ ಓಡ್ಸಾಕ್ರಿ ಅಂತಾರೆ, ಶಿಷ್ಯರನ್ನ ಓಡ್ಸಾಕ್ರಿ ಅಂತಾರೆ. ಆಮೆನ್. ಓಕೆ, ಬಟ್ ಇಲ್ಲಿ ಈ ಮನುಷ್ಯ ಅವನು ಬಹಳ ಕೃತಜ್ಞತೆ ಆಗಿದೆ. ಇವನ ಜೀವನ ಬದಲಾವಣೆ ಆಗಿದೆ. ಅವನು ಯೇಸು ಹತ್ರ ಹೋಗಿ, ನಾನು ನಿನ್ನ ಜೊತೆ ಬರ್ತೀನಿ ಯೇಸು ಅಂತ ಕೇಳ್ದ. ಯೇಸು ಕ್ರಿಸ್ತ ಏನು ಹೇಳಿದ್ರು? ನನ್ನ ಜೊತೆ ಬರಬೇಡಪ್ಪ, ಭಾಳ ಜನ ಇದ್ದಾರೆ ಈಗಾಗಲೇ. ನಿಮ್ಮ ಊರಿಗೆ ಹೋಗು, ನಿನ್ನ ಕುಟುಂಬಕ್ಕೆ ಹೋಗು, ಅಲ್ಲಿ ನೀನು ನನಗೆ ಸಾಕ್ಷಿಯಾಗಿ ಜೀವನ ಮಾಡು. ನಾನು ನಿನ್ನ ಜೀವನದಲ್ಲಿ ಏನೆಲ್ಲ ಮಾಡಿದ್ದೀನಿ ಅಂತ ಅವ್ರಿಗೆ ಹೇಳು. ಈ ಮನುಷ್ಯ ಹೋಗಿ ದೆಕ್ಕಪೋಲಿ ಅಂದರೆ 10, ದೆಕ್ಕ ಅಂದರೆ 10, ಪೋಲಿ ಅಂದರೆ ಪಟ್ಟಣಗಳು, 10 ಪಟ್ಟಣಗಳಿಗೆ ಮತ್ತು ಅವನ ಕುಟುಂಬಕ್ಕೆ ಹೋಗಿ ಸಾಕ್ಷಿ ಹೇಳ್ದ. ದೇವರು ಅವನ ಜೀವನದಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳ್ದ. ಆಮೆನ್. ನಿಮ್ಮೆಲ್ಲರಿಗೂ ನಾನು ನಿಮಗೆ ಥ್ಯಾಂಕ್ ಯು ಹೇಳ್ಬೇಕು. ಯಾಕಂದರೆ
ನೀವು ಪ್ರೀತಮ್ ಸುಗುಣನ ಬಿಟ್ಕೊಡ್ತಾ ಇದ್ದೀರ ಮೈಸೂರಿಗೆ ಹೋಗೋಕ್ಕೆ. ಯಾಕಂದರೆ ಅಲ್ಲಿ ಭಾಳ ಜನರುಗಳು ದೆವ್ವ ಬಿಡ್ಸೋಕ್ಕೆ ಇವ್ರಿಗೆ ಕಳಿಸ್ತಾ ಇದ್ರು. ಇಲ್ಲಿರೋ ದೆವ್ವ ಯಾರು ಬಿಡಿಸೋದು? ನೀವೇನಕ್ಕಿದ್ದೀರಿ ಇಲ್ಲಿ? ಇಷ್ಟು ದಿವಸ ನೀವು ಕಲ್ತಿದ್ದೀರಿ ಹೆಂಗೆ ದೆವ್ವ ಬಿಡಿಸೋದು ಅಂತ. ನೀವು ಬಿಡಿಸ್ಬೇಕು. ಆಮೆನ್. ಬಟ್ ಡೋಂಟ್ ವರಿ, ಪ್ರೀತಮ್ ಸುಗುಣ ಅವಾಗ ಬರ್ತಾರೆ ಅದಕ್ಕೆ. ಓಕೆ, ಸೊ ಯಾಕೋ ಬಂದು ಲೀಡ್ ಮಾಡಿದಾಗ ಅವರಿಗೆ ನಾವು ಹೆಲ್ಪ್ ಮಾಡ್ತೀವಿ. ವಿ ವಿಲ್ ಆಲ್ವೇಸ್ ಬಿ ದೇರ್ ಟು ಹೆಲ್ಪ್ ಯು. ನಾವು ಯಾವಾಗಲೂ ನಿಮ್ಮ ಜೊತೆಲಿದ್ದೀವಿ. ಆಮೆನ್. ಸೊ ಬಟ್ ಒಂದು ಅರ್ಥ ಮಾಡ್ಕೊಳ್ರಿ, ಯಾವಾಗ ನೀವು ಬ್ಯಾಪ್ಟಿಸಮ್ ತಗೊಂಡ್ರಿ, ಸೈತಾನ್ ಗುರ್ರ್ ಅಂತ ಅವನಿಗೆ ಭಾಳ ಅಪ್ಸೆಟ್ ಆಗಿದೆ, ನಿಮ್ಮ ಬಗ್ಗೆ ಭಾಳ ಕೋಪ ಬಂದಿದೆ. ತಿರುಗಿ ನಿಮ್ಮನ್ನ ಹೆಂಗೆ ದೇವರಿಂದ ದೂರ ಮಾಡಬೇಕು, ಯಾವಾಗ ನರಕದ ಮಾರ್ಗದಲ್ಲಿ ಹೆಂಗೆ ಕರ್ಕೊಂಡು ಹೋಗ್ಬೇಕು ಅಂತ ಇವಾಗ ಕೂಡ ವಂಚ ಆಗ್ತಾವನೆ. ಈ ಟೈಮಲ್ಲಿ ಕೂಡ ವಂಚ ಆಗ್ತಾವನೆ. ಯಾರು? ನೀವು ಪ್ಲಾನ್ ಮಾಡ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ಸೈತಾನ್ ಪ್ಲಾನ್ ಮಾಡ್ತಾವನೆ. ಬೈಬಲ್ ಹೇಳುತ್ತೆ ಎಫೆಸರ್ 6:11 ಅವನು ಸ್ಕೀಮಿಂಗ್ ಮಾಡ್ತಾನಂದ್ರೆ ಅಂದ್ರೆ ಸ್ಕೆಚ್ ಆಗ್ತಾವನು. ಈಗ ನೀವೆಲ್ಲ ನೋಡಿದ್ರಲ್ಲ, ಹೊಡಿ ಮಗ ಅವನ್ನ ಕೇಳಿದ್ರಲ್ಲ, ಸ್ಕೆಚ್ ಆಗ್ತಾರಲ್ಲ. ಸೈತಾನಿಗೆ ಆಗ್ಲಿಕ್ಕೆ ಸ್ಕೆಚ್ ಆಗ್ತಾನೆ. ಹೊಡಿ ಲಿಂಗಪ್ಪ ಬಿಡ್ಬೇಡ, ಕುಂದಗೋಲ್ಗೆ ಹೋದ್ರೆ ಬಿಡ್ಬೇಡ, ಹೊಡಿ ಮಗ ಅವನು. ಸೊ ಸೈತಾನ್ ಸ್ಕೆಚ್ ಆಗ್ತಾನೆ ಅವನೇ. ಬಟ್ ನೀವು ಹುಷಾರಾಗಿ. ಓಕೆ, ಬಟ್ ದೇವರ ಯೋಜನೆ ಏನು ಗೊತ್ತಾ? ಎರೆಮಿಯ 29:11-13 ನಿಮ್ಗೆ ಒಳ್ಳೆ ಜೀವನ ಕೊಡಬೇಕು. ಇವಾಗ ಮುತ್ತಣ್ಣ ಅವ್ರು ಶೇರ್ ಮಾಡೋದು, ಮುಂಚೆ ಹೆಂಗಿತ್ತು ಅವ್ರ ಜೀವನ? ಊಟ ಇರಲಿಲ್ಲ, ಊಟ ಮಾಡೋಕ್ಕೆ 2 ಎಕರೆ ಜಮೀನಿತ್ತು, ಊಟ ಇರಲಿಲ್ಲ ಮಾಡೋಕ್ಕೆ. ಬಟ್ ಇವಾಗ 2 ಎಕರೆ ಜಮೀನಿಲ್ಲ, ಹೊಟ್ಟೆ ತುಂಬ ಊಟ ಇದೆ. ಆಮೆನ್. ಸಿ, ಅದೇ ಭಾಳ ಇಂಪಾರ್ಟೆಂಟ್. ಓಕೆ, ಸೊ ದೇವರು ನಿಮ್ಗೆ ಒಳ್ಳೆ ಜೀವನ ಕೊಡ್ತಾರೆ. ಓಕೆ, ಸೊ ನೀವು ಶಿಷ್ಯರಾದಾಗ ದೇವ್ರಿಗೆ ಭಾಳ ಸಂತೋಷ ಆಯಿತು, ದೇವರ ದೂತರುಗಳಿಗೆ ಭಾಳ ಸಂತೋಷ ಆಯಿತು. ಇವಾಗ ಕೂಡ ನೀವು ಯೇಸು ಹತ್ರ ಬರುವಾಗ ಭಾಳ ಸಂತೋಷ ಆಯಿತು. ಓಕೆ, ಬಟ್ ಸೈತಾನ್ ಸುಮ್ಮನೆ ಇಲ್ಲ, ಕೆಲಸ ಮಾಡ್ತಾನೆ ಅವನ ಚೇಲಾಗಳನ್ನ ಕೆಲಸತಾನೆ ಅವನು ಎಲ್ಲ ಕಡೆ. ಓಕೆ, ಸೊ ನನ್ನ ಪ್ರಾರ್ಥನೆ, ಯೇಸು ಹತ್ರ ಬನ್ನಿರಿ. ಯೇಸು ಕ್ರಿಸ್ತನ ದೆವ್ವಗಳನ್ನ ಬಿಡಿಸ್ತಾರೆ, ನಿಮ್ಗೆ ಒಳ್ಳೆ ಜೀವನ ಕೊಡ್ತಾರೆ, ನಿಮ್ಮ ಜೀವನ ವ್ಯತ್ಯಾಸ ಆಗೋಕ್ಕೆ ಸಹಾಯ ಮಾಡ್ತಾರೆ. ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ನಾವು ಇಲ್ಲಿ ಯಾತ್ರಿಕರು, ಚೀಯೋನಿಗೆ ಹೋಗುವೆವು. ಯೇಸು ತಾನೇ ಮುಂದೆ ಹೋಗ, ಸ್ವರ್ಗ ಸೇರುವರೆಗೂ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಹಾಗೆಯೇ ಯೇಸುವನ್ನು ನೋಡಿ ಮಹಾನಂದದಿಂದ ಹಾಡುವೆವು. ಯಾತ್ರೆ ಉತ್ತವಾಗಿದ್ದಾಗ್ಯೂ ಹರ್ಷದಿಂದ ಸಾಗುವೆವು. ಇಕ್ಕಟ್ಟಾದ ಮಾರ್ಗದಿಂದ ಮುಂದೆ ಸಾಗಿ ಹೋಗುವ. ಸ್ವರ್ಗ ಮಹಿಮೆಯಾಲಿ ನಾವು ಸೇರಿದಾಗ ಎಷ್ಟಾನಂದವು. ಹಾಗೆಯೇ ಯೇಸುವನ್ನು ಮಹಾನಂದದಿಂದ ಹಾಡುವೆವು. ಭಯ ಹುಟ್ಟಿಸುವ ಸುದ್ದಿ